ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ನಿಮ್ಮ ಇದು ಪ್ರಾಮಾಣಿಕತೆ ತೋರಿಸಿದ್ದೀರಾ ಎಲ್ಲ ಅಧಿಕಾರಿಗಳು. ಇಲ್ಲಿ ಒಂದು ಅವ್ರಿಗೆ ಒಂದು ಸಪರೇಟ್ ರೂಲು, ಲೀಡರ್ಗೆ ಒಂದು ಸಪರೇಟ್ ರೂಲು, ಇಂಥವ್ನಿಗೆ ಒಂದು ರೂಲ್ ಇಡಕ್ಕೆ ಹೋಗಬೇಡಿ. ಬೀದಿ ವ್ಯಾಪಾರಿಗೂ ಒಂದೇ ಕಾನೂನು, ಒಬ್ಬ ಭಿಕ್ಷುಕನಿಗೂ ಒಂದೇ ಕಾನೂನು, ಒಂದು ಬಡವನ್ಗೂ ಒಂದೇ ಕಾನೂನು, ಎಲ್ಲರಿಗೂ ಒಂದೇ ಕಾನೂನು. ದಯವಿಟ್ಟು ಇನ್ನು ವಾರ್ಡ್ ಕಮಿಟಿ ಮೀಟಿಂಗ್ ತರದೆಲ್ಲ ಇದ್ರೆ ಇಲ್ಲಿ ಎಲೆಕ್ಟ್ ಆಗಿದ್ದಾರೆ ಈ ಸ್ಟ್ರೀಟ್ ವೆಂಡರ್ಸ್ ಇದಕ್ಕೆ ಅಂತ ಅವ್ರು ಯಾರಿದ್ದಾರೆ ಅಂತ ಅವ್ರು ನೋಡ್ಬಿಟ್ಟು ಅವ್ರಿಗೊಂದು ಇಂಟಿಮೇಷನ್ ಕೊಡಿ. ಪಬ್ಲಿಕ್ ಥ್ರೂ ವಾರ್ಡ್ ಕಮಿಟಿ ಮೀಟಿಂಗ್ಗಳನ್ನ ಇದು ಮಾಡಿ. ದಯವಿಟ್ಟು ಪಬ್ಲಿಕ್ಗೆ ಹೆಲ್ಪ್ ಆಗೋಂಥದ್ದು ಮಾಡಿ. ಯಾವನೋ ಒಬ್ಬ ಕೊಟ್ಟ ಅಂದ ತಕ್ಷಣ ಬಡಪಾಯಿ ಅಂಗಡಿಗಳು ಬಾಗ್ಲು ಹಾಕ್ಸಿದ್ರೆ ಫುಲ್ ವಿದ್ಯಾರಣ್ಯಪುರ ಹಾಕ್ಸಿದ್ರೆ ಫುಲ್ ವಿದ್ಯಾರಣ್ಯಪುರ ಒಂದೊಂದಕ್ಕೆ ಎರಡೆರಡಕ್ಕೆ ಹಾಕ್ಸಕ್ ಹೋಗ್ಬೇಡಿ. ವಿದ್ಯಾರಣ್ಯಪುರದಲ್ಲಿ ಒಂದು ರೂಲ್ಸು, ಅವನಿಗೆ ಒಬ್ಬನ ರೂಲ್ಸು. ಇನ್ನೊಂದು ದಯವಿಟ್ಟು ಯಾವುದೇ ಪಕ್ಷದ ನಾಯಕ ಆಗಲಿ ಅವರೊಬ್ಬ ಹೇಳೋದು ಮಾತು ನಡೆಯುತ್ತೆ ಅಂದರೆ ನಾವೇನು ಪಬ್ಲಿಕ್ ರೋಡಲ್ಲಿ ಹಿಂಗೆ ನಿಲ್ಬೇಕಾಗ್ತದೆ. ವೆರಿ ಕ್ಲಿಯರ್ ಆಗಿ ಏನೇ ಕೆಲಸ ಆಗತ್ತದೆ ಇದು ವಾರ್ಡ್ ಕಮಿಟಿ ಮೀಟಿಂಗ್ಗಳಲ್ಲಿ ಕ್ಲಿಯರ್ ಆಗಿ ಕೊಡಿ. ಯಾರೊಬ್ಬ ಪಬ್ಲಿಕ್ ಬಂದ್ರು ಅವನೊಬ್ಬ RTI ಆಗ್ತಾನೆ, ಒಬ್ಬ ಅಧಿಕಾರಿಗಳ ಮೇಲೆ ದುರಾಂಕಾರದಲ್ಲಿ ಮಾತಾಡ್ತಾನೆ ಅಂದ್ಬಿಟ್ಟು ದಯವಿಟ್ಟು ನೀವು ಇದಾಗಬೇಡಿ. ನಿಮ್ಗೆಲ್ಲ ನಾವು ಜನ ಇದೀವಿ, ನೀವು ಮಾಡ್ತಾ ಇರೋ ಒಳ್ಳೆ ಕೆಲಸಕ್ಕೆ ನಮ್ದೆಲ್ಲ ಸಹಕಾರ ಇದೆ ಅಂತ ಹೇಳೋದಕ್ಕೆ ನಿಮ್ಗೊಂದು ಕೃತಜ್ಞತೆ ಸಲ್ಲಿಸೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಹೊರತು ಬೇರೆ ಏನಿಲ್ಲ. ನಿಮ್ ಜೊತೆ ಗಲಾಟೆ ಮಾಡೋದಿಲ್ಲ. ಆಮೇಲೆ ನಮ್ಗೆ ಒಬ್ಬರೇ ಕಾಣಿಸ್ತಾರೆ, ಇನ್ನೊಬ್ರು ಇಲ್ವಾ? ನೋಡಲ್ ಆಫೀಸರ್ ಬಂದು ಸ್ಟೆಪ್ ತಗೊಂಡಿದ್ರಿಂದ ಅವ್ನಿಗೊಂದು ಹಾಕಿದ ನಾವ್ಯಾವ್ದು ಒಂದು ಏನ್ ಬೇಕಾದ್ರೂ ಮಾಡಿದ್ದೆಲ್ಲ ಸರಿನಾ? ಇವ್ರು ಏನು ಮಾಡೋದಿಲ್ಲ ಸರ್, ಏನು ಮಾಡೋದಿಲ್ಲ. ನನ್ನ ಅರ್ಜಿ ಕೊಟ್ಟಿದ್ರೆ ಗೋಲ್ಡ್ ಆಗ್ತಾ ಇದಾರೆ ಅಂತ ಅರ್ಜಿ ಕೊಟ್ಟಿದ್ದೀನಿ, ತೂತ್ ಬಿಸಾಕಿದ್ದಾರೆ, ಏನು ಮಾಡಿಲ್ಲ. ಸುಮ್ಮನೆ ಇವ್ರ ಹತ್ರ ಏನು ಹೇಳೋದು? ಇವ್ರಿಗೆ ಮೇಲೆ ಹೋಗ್ಬೇಕು. ಏನಾಯ್ತು ಅದು ಬೇರೆ, ಇಷ್ಟು ದಿವಸ ಏನಾಯ್ತು ಬೇರೆ. ಜಾಯಿಂಟ್ ಕಮಿಷನ್ ಕಳಿಸ್ಲಿ ಅದಾರ ಇರಿ ಮಾತಾಡೋಣ ಇನ್ನೊಂದು ಮಟ್ಟಕ್ಕೆ. ಯಾಕಂದ್ರೆ ನಮ್ ಬೇರೆ ಸರ್ ನಮ್ಗೆಲ್ಲ ಜನರಿಗೆ ಸ್ಪಂದಿಸ್ಬೇಕಾರೆ ನೋಡಿ ಇಲ್ಲಿ ಮುಖ್ಯವಾಗಿ ಇವ್ರು ಇದಾರೆ, ಸ್ಪಂದಿಸಿಲ್ಲ ಒಂದ್ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು. ಸ್ಪಂದಿಸ್ತಾ ಇದ್ದಾರೆ. ನಾವ್ ಹೇಳ್ತಾ ಇರೋದು ಯಾವನ ಒಬ್ಬನಿಗೆ ಭಯ ಬಿದ್ದು ಅಥವಾ ಒಂದು ಏನೋ ನಿಮ್ಗಳಿಗೆ ಇದಕ್ಕೆ ಬಿಡಬೇಡಿ. ನೀನೇನು ನೀವು ಡಿಸಿಷನ್ ತಗೊಂಡು ಎಲ್ಲ ಒಂದು ಅವ್ರಿಗೆ ರಿಫರ್ ಮಾಡಿದ್ದೀವಿ ಕೆಲ್ಸದ ಇದಕ್ಕೆ, ಇದು ನಿಂತ್ಕೊಳ್ಳಿ. ಜನ ಇಷ್ಟು ಜನ ಸುಮ್ಮನೆ ಬಂದಿದ್ದೀವಿ, ನಿಮ್ಗೆ ಬಂದು ತೋರಿಸ್ಲೇಬೇಕು ಅಂದ್ರೆ ಇದು 4-5 ಜನ. ಒಂದು ನಿಮಿಷ ಸರ್, BMTF ಅವ್ರವ್ರು ಬಂದು ಇದೇನಿದು ಒಂದು ಹೊತ್ತಿಗೆ 30 ವರ್ಷದಿಂದ ಇದೆ ಅಂತ ಇವ್ರು ಸಾಕ್ಷಿ ಹೇಳ್ತಾರೆ. 30 ವರ್ಷದಿಂದ ಇದೆ ಅಂತ ದೇವಸ್ಥಾನ, ಇವರು ದೇವಸ್ಥಾನ ಅಂತ. ಅದಕ್ಕೆ ಅವ್ರು ಬೈದಿದ್ದಾರೆ, ಈಗ ಕಟ್ಟಿದ್ದಾರೆ, ಇನ್ನೂ ಏನೂ ಆಗಿಲ್ಲ, ನೀನು ಸರಿಯಾಗಿ ಆಕ್ಷನ್ ಮಾಡಿ ಅದನ್ನ ಕೊಟ್ಬಿಡು ಅಂತ ಹೇಳಿದ್ದಾರೆ. ಹೌದೌದು ದೇವಸ್ಥಾನ, ಪರ್ಸನಲ್ ದೇವ್ರ ಮನೆ. ಹಿಂದೂಗಳು ನಾವೆಲ್ಲ ಹಿಂದೂಗಳು ದೇವರು ಇರ್ಲಿ ಬಿಡ್ರಿ ಅಂತ ಹೇಳಿದ್ರು. ಇವರು ಅರ್ಚನಾ ಮೇಡಮ್ ಇವ್ರದೆಲ್ಲ ಸಪೋರ್ಟಿವ್ ಅವ್ರಿಗೇನೆ. ಮೀಟಿಂಗ್ ಡಿಸಿಷನ್ ಮಾಡಿ ಆಮೇಲೆ ಮಾಡ್ಬೇಕು, ಅವ್ರು ಅದನ್ನ ಮಾಡ್ತಾರೆ. ನೀವು ಇದ್ರ ಬಗ್ಗೆ ನಾವು ಕೊಡುವಂಥದ್ದಕ್ಕೆ ಕ್ರಮ ಕೊಡುವಂತ ಅಧಿಕಾರ ಕೊಡಿ. ಈಗ ಮತ್ತೊಂದು ವಿಷಯ, ಶಶಾಂಕ್ ಅಂತಕ್ಕಂಥವನು ನಿಮ್ಗೆ ಶ್ರದ್ಧೆ ಕೊಟ್ಟಿದ್ದ ನಿಮ್ಗೆ ಗಮನಕ್ಕಿದೆಯಾ? ಕೊಡ್ತಾನೆ ಇರ್ತಾರೆ. ಎಷ್ಟಿದೆ ಸ್ವಲ್ಪ ವಾರಕ್ಕೊಂದು 50,000 ಕೊಡಿ. ಸ್ವಲ್ಪ ತೋರಿಸಿ. ಈಗಲೇ ನೀವು ಕೊಡ್ಬೇಕು ಅಂದ್ರೆ ಆಗೋದಿಲ್ಲ. ಟೈಮ್ ತಗೊಂಡು ಕೊಟ್ಟೆ ಆಯ್ತು. ಗಮನಕ್ಕಿದೆಯಾ? ಏನಂತ ಕೊಟ್ಟಿದ್ದಾನೆ ಮಾತಾಡಿ ಎಲ್ಲ ಹಾಳು ಮಾಡ್ತಾರೆ. ಏನ್ ಮಾಡೋದು? ನಮ್ಮ ಅಧಿಕಾರ ನಮ್ಗಿಲ್ಲ. ಕೊಟ್ಟಿರೋದನ್ನ ಆಕ್ಷನ್ ತಗೊಳ್ಳೋ ಜವಾಬ್ದಾರಿ ಮಾತ್ರ ನಮ್ದಿರುತ್ತೆ. ಯಾಕೆ ಕೊಡ್ತಿದ್ದೀರಾ ಅಂತ ನೀವು ಕೊಡ್ತಾ ಇದ್ದೀರಾ, ನೀವು ಕೊಟ್ಟರೆ ಯಾಕೆ ಕೊಟ್ಟಿದ್ದೀರಾ? ಅವ್ರನ್ನ ಈಗ ನಾನು ಇವ್ರ ಮೇಲೆ ಕೊಟ್ಟ ಮೇಲೆ ಇವ್ರನ್ನೂ ಕರ್ಸ್ಬೇಕು, ನನ್ನ ಕರ್ಸ್ಬೇಕು. ನನ್ನ ಆಕ್ಷನ್ ಮಾತ್ರ ಹೆಂಗ್ ತಗೊಂತೀರಾ ನೀವು? ಅವ್ರನ್ನೂ ಕರ್ಸ್ಬಿಟ್ಟು ಯಾರನ್ನೂ ಕೇಳ್ತಾನೆ ಇಲ್ಲ ನೀವು. ಬರೀ ಏಕಾಏಕಿ ಮೇಡಮ್ ಆಕ್ಷನ್ ಕೊಟ್ಟ ತಕ್ಷಣ ಬಂದ್ಬಿಡೋದಿಲ್ಲ. ಮುಂಚೆ ಮಾಡ್ಬೇಕು ನೀವು. ನೋಟಿಸ್ ಬಗ್ಗೆ ಮಾತಾಡೋ ಜಾಗ ಕೇಳಿ ನೋಟಿಸ್ ಮಾಡಿ. ಜಾಗ ಕೊಟ್ಬಿಟ್ಟು ಆಮೇಲೆ ಮಾಡಿ. ಜಾಗ ಕೊಟ್ಬಿಡಿ ಸರ್, ಜಾಗ ಮಾಡಿ ಹೇಳಿ. ಬೀದಿ ವ್ಯಾಪಾರಿಗೆ ಜಾಗ ಕೊಡಿ, ತೆರವು ಮಾಡಿ ಕಳಿಸಿ. ಜಾಗ ಕೊಟ್ಬಿಟ್ಟು ಆಮೇಲೆ ಹೇಳಿ ಸರ್, ನೀವು ಜಾಗ ಕೊಟ್ಬಿಡಿ ಸರ್. ಬೀದಿ ವ್ಯಾಪಾರ ಮಾಡೋರಿಗೆ ಒಂದ್ ನಿಮಿಷ ಇರ್ರಿ ಎಲ್ಲರೂ.
ಮೈನ್ ರೋಡ್ ಅಲ್ಲಿ ಮಾಡಬೇಡಿ ಆಯ್ತಲ್ವಾ, ಸೈಡ್ ರೋಡ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೆ ನಾನು ನೋಡಲ್ ಆಫೀಸರ್ ಬಂದ್ಬಿಟ್ಟು ಸೈಡ್ ರೋಡ್ ಯಾಕೆ ಸರ್ ಕ್ಲಿಯರ್ ಮಾಡಬೇಕು, ಫುಟ್ಪಾತ್ ಕ್ಲಿಯರೆನ್ಸ್ ಆಯ್ತಲ್ವಾ, ಏನ್ ತೊಂದರೆ ಆಗಿದೆ ಅಂತ ಸರ್ 20 ವರ್ಷದಿಂದ ನಾನು ಇದೀನಿ ಆಯ್ತಲ್ವಾ, 20 ವರ್ಷದಿಂದಾನೆ NTL ಹೊರಟವ್ರೇನೆ ನಾನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆಯ್ತಲ್ವಾ, ನೀನ್ ಮಾಡ್ಕೊಳ್ಳಿ ಅಂತ 3 ಜನ ಪರ್ಮಿಷನ್ ಕೊಟ್ಟಿದ್ದಾರೆ. ಅಂತದ್ರಲ್ಲಿ ಬಂದ್ಬಿಟ್ಟು ಅವರು ಸೈಡ್ ರೋಡ್ ಯಾಕೆ ಕ್ಲಿಯರ್ ಮಾಡ್ಬೇಕು ಸರ್? ಇಲ್ಲೆಲ್ಲಿ ಬಸ್ ಸೈಡ್ ಇರೋದೆಲ್ಲ ಹೊಡೆದಾಕವ್ರಲ್ಲಪ್ಪ, ನನ್ನೆಲ್ಲ ಹೊಡೆದಾಕವ್ರಲ್ಲಪ್ಪ, ನಮ್ದೆಲ್ಲ ಹೊಡೆದಾಕವ್ರಲ್ಲ ನಿನ್ನೆ. ಕೇಳಿ ವಾರ್ಡ್ ಕಮಿಟಿಯಲ್ಲಿ ಅಡ್ಮಿನ್ ಯಾರು ಸರ್? ಅವನೇ ಸರ್ ಅಡ್ಮಿನ್ ಮಾಡಿದ್ರು. ನನ್ನ ಹತ್ರ ಇದೆ ಪ್ರೂಫ್. ಅವನು ಯಾರು? ಅವನು ಅಧಿಕಾರಿನ ಏನು? ಅವನು ಹೇಳಿ ಕಷ್ಟ ಎಲ್ಲಾರ್ದು ನಂಬರ್ ಕೊಡ್ರೆ ಕಂಪ್ಲೇಂಟ್ ಕೊಟ್ಟು ತಗೊಂತವ್ರೆ ಇವರು. ಯಾರೋ ಅವನು ಕೆನರಾ ಬ್ಯಾಂಕ್ ಲೇಔಟ್ ಇಂದ ಬಂದು ಇಲ್ಲಿ ಕುತ್ಕೊಂಡು ಜಬರ್ದಸ್ತ್ ಮಾಡ್ತಾನೆ ನಿಮ್ಗೆ. ತಲೆ ಬಗ್ಗಿಸ್ತೀರಿ. ವಿತೌಟ್ ಇನ್ಫಾರ್ಮೇಶನ್ ನೀವು BBMP ಇಂದ ಎಲ್ಲ ತೆರವು ಮಾಡ್ತೀರಿ. ಆದ್ರೆ ಅವನ್ ಮನೆ ಹತ್ರ ಹೋದಾಗ ನನಗೆ ಲೆಟರ್ ಕೊಡಿ ಅಂತ ಕೇಳಿದ್ರೆ ಮಗ ಇಲ್ಲ ನಿಮ್ಗೆ ಯಾರಿಗೂ ಮಾತನಾಡ್ಲಿಕ್ಕೆ. ಯಾಕೆ? ಆ ವಾರ್ಡ್ ಕಮಿಟಿಯಲ್ಲಿ ನಾನಿಲ್ಲ. ನನಗೆ ಅಲ್ಲಿಗೆ ನೋಡಲ್ ಅಫ್ಸರ್ ನಾನಿದ್ದೇನೆ. ಈ ವಾರ್ಡ್ಗೆ ಶ್ರೀನಿವಾಸ್ ಅಂತ ನೋಡಲ್ ಅಫ್ಸರ್ ಇದ್ದಾರೆ. ಅವ್ರದ್ದು ಏನ್ ಡಿಸ್ಕಷನ್ ಆಗಿದೆ, ಏನ್ ಮೀಟಿಂಗ್ ಅಲ್ಲಿ ಆಗಿದೆ ಅನ್ನೋದಕ್ಕೆ ನನ್ಗೆ ಗೊತ್ತಿಲ್ಲ. ಈಗ ಅವ್ರದ್ದು ಏನ್ ಆಕ್ಷನ್ ತಗೊಂಡಿದ್ದಾರೆ ಅಂತ ಅವ್ರು ಆನ್ಸರ್ ಮಾಡ್ಬೇಕು. ಯಾಕೆ ಏನ್ ಸ್ಟೆಪ್ ಆಗಿದೆ ಏನು ಅದ್ರ ಬಗ್ಗೆ ಏನು ಸ್ಟೆಪ್ ಅಲ್ಲ. ನೀವು ರೆಗ್ಯುಲರ್ ಆಗಿ ಬಂದು ಮಾಮೂಲಿ ಹೆಂಗ್ ಎತ್ತಿ ನೀವು ಹೆಂಗ್ ಎತ್ಕೊಂಡು ಹೋಗ್ತೀರಿ ಹಂಗೆ ಎತ್ಕೊಂಡು ಹೋಗ್ತೀರಿ ವಿತೌಟ್ ಇನ್ಫಾರ್ಮೇಶನ್. ನೀವು ಯಾವುದೇ ತರದ ಮಾಹಿತಿಗಳು ಬೀದಿ ಬದಿಯವರ ವ್ಯಾಪಾರಗಳಿಗೆ ಮೂರು ತಿಂಗಳಾದ್ಮೇಲೆ 3 ತಿಂಗಳ ಗಂಟೆ ಯಾರನ್ನೂ ಟಚ್ ಮಾಡಬೇಡಿ, ಬಸವರಾಜನೇ ನೋಡಲ್ ಆಫೀಸರ್ಗೆ ಫೋನ್ ಮಾಡಿ ಹೇಳಿದ್ದಾರೆ ಆಯ್ತಲ್ಲ. ಆದ್ರೂ ತೆರವು ಯಾಕೆ ಸರ್ ಮಾಡಬೇಕು? ಹೇಳ್ತಾರೆ ಸರ್ ಆಫೀಸರ್, ವಾರ್ಡ್ ಆಫೀಸಲ್ಲಿ ಬಂದ್ ಮಾಡಿ ಅಂತಾರೆ ಸರ್ ಅವರೇನೆ. ಒಂದ್ ನಿಮಿಷ ಇರಪ್ಪ. ಜನವರಿ 1ನೇ ತಾರೀಕು Who is Shashank in BBMP office? Is he a staff or is he anybody? He is a public. Then how is he? Is it his personal vengeance? ಮೇಡಮ್ ಒಂದ್ ನಿಮಿಷ BBMP ಇಂದ ಜನವರಿ 1ನೇ ತಾರೀಕು ರಾತ್ರಿ 3 ಗಂಟೆಗೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗಿ ಅವರು ತಂದು ತರಕಾರಿಗಳು ಸುರ್ಕೊಂಡು ವ್ಯಾಪಾರ ಮಾಡ್ತಾರೆ. ನಿಮ್ಮ ಲೈನ್ ಏನಿದೆ ಅದ್ರ ಒಳಗಡೆನೆ ವ್ಯಾಪಾರ ಮಾಡ್ತಾ ಇದ್ರೆ. ಆದ್ರೂ ಕೂಡ ನೀವು BBMP ಅವರು ಒಂದು ಇದಿಲ್ಲ ಮಾನವೀಯತೆ ದೃಷ್ಟಿ ಇದ್ ಮಾಡ್ದಂಗೆ ಅವ್ರನ್ನ ತೆಗೆದು ಶಶಾಂಕನ್ ಭಯ ಇದ್ರೆ ನಿಮ್ ಮನೇಲಿ ಇಟ್ಕೊಳ್ಳಿ. ನಮ್ಮ ಜನತೆ ಮುಂದೆ ನಿಮ್ಮ ಭಯನ ಇಲ್ಲ ಬಿಡಿ. ನಾ ಶಶಾಂಕಂದ್ ಯಾವ್ದು ಅವನ ಬಗ್ಗೆ ನೀವು ಪ್ರತಿ ಸರಿ ಸೈಲೆಂಟ್ ಆಗಿ ಬಂದು ಮೀಟಿಂಗ್ ಅಲ್ಲಿ ಮಾತಾಡ್ಕೊಂಡು ಹೋಗಿ ಯಾವುದೇ ತರ ದಬ್ಬಾಳಿಕೆ ಮಾಡಿಲ್ಲ, ಮಾಡೋದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ನೀವೇನ ಇದೇ ತರ ಅವ್ರು ಭಯ ಪಟ್ಕೊಂಡು ಅವ್ರಿಗೆ ಮಾತು ಕೇಳಿದ್ರೆ ನಾವು BBMPಗೆ ಈಗ ಜಡಿದು ಆಗುವಂತ ಕೆಲಸ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮುಖ್ಯವಾದ ಹೋರಾಟ ಮಾಡ್ತೀವಿ ಅನ್ನೋದು ಮಾತನ್ನ ನಾನು ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ ಗಮನಕ್ಕೆ ಏನ್ ಅರ್ಜಿ ಕೊಡಿ ಅನ್ನೋದು ಸ್ವಲ್ಪ ಮಾಹಿತಿ ಕೊಡಿ ಸಾಕು. ನೀವು ಕೊಡೋದ್ ಬೇಕಾಗಿಲ್ಲ, ಅರ್ಜಿ ತೋರ್ಸೋದಿಲ್ಲ, ಮಾಹಿತಿ ನೋಡಿ ಸಡನ್ ಈಗಲೇ ಕೊಡಿ ಅಂತ ಕೊಡ್ಬೇಡ್ರಿ. ಗೊತ್ತು ವಿಷಯ ಗೊತ್ತಿಲ್ಲ ನಿಮ್ಗೆ, ಒಬ್ಬ ಅಧಿಕಾರಿ ಗೊತ್ತಿಲ್ಲ ಅದೇನ್ ಅರ್ಥ? ಕೆಲವೊಂದು ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ, ಈ ಫುಟ್ಪಾತ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ತೆಗೀರಿ ಅಂತ ಹೇಳಿದ್ದಾರೆ. ತೆಗೀರಿ ಅಂತ ಹೇಳಿದ್ದಾರೆ. ಸರ್ ನಾವು ಫುಟ್ಪಾತ್ ಬಗ್ಗೆ ನಾವು ಕೇಳ್ತೀವಿ ಸರ್. ಯಾಕೆ ಹಾಳು ಮಾಡ್ತೀರಾ ಇದ್ರನ್ನ? ತೆರವು ಮಾಡ್ತಾ ಇದ್ದೀರಾ? ಒಂದ್ ನಿಮಿಷ ಇರ್ರಿ. ಅವ್ರು ಉತ್ತರ ಕೊಡ್ತಾರೆ. ಮಾತಾಡಿ. ಈಗ ಫುಟ್ಪಾತ್ ಅಲ್ಲಿ ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ ಅಲ್ವಾ? ಅದೇ ರೀತಿ ಅವ್ರ ಮನೆ ಮುಂದೆಗಡೆ ಅವರು ಒಂದು ದೇವಸ್ಥಾನ ಕಟ್ಟೋರು, ಮನೆ ಕಟ್ಟೋರು, ಅದು ಸಾರ್ವಜನಿಕ ರಸ್ತೆ, ಆ ರಸ್ತೆನ ಆಕ್ರಮಿಸ್ಕೊಂಡ್ರೆ ಯಾಕೆ ತೆರವು ಮಾಡಲಿಲ್ಲ ನೀವು? ಸುಮ್ಮನೆ ರೀ, ಒಂದ್ ನಿಮಿಷ ಮಾತಾಡ್ರಿ. ಯಾಕೆ ತೆರವು ಮಾಡಲಿಲ್ಲ? ಇದ್ರ ಬಗ್ಗೆ ಆಯ್ತು. ಈಗ ಅದೇ ರೀತಿ ಈಗ ನಾನೇ ಅರ್ಜಿ ಕೊಟ್ಟಿದ್ದೀನಲ್ಲ ಸರ್. ಸುಮ್ಮನೆ ರೀ. ಈಗ ಅದೇ ರೀತಿ ಈಗ ಮನೆಗೂ ಒಂದು ದೇವಸ್ಥಾನ ಕಟ್ಕೋತಾರೆ, ಚರ್ಚ್ ಕಟ್ಕೊಂತಾರೆ, ಮಸೀದಿ ಕಟ್ಕೊಂತಾರೆ. ನೀವು ಅದನ್ನ ಯಾವ್ದೇ ರೀತಿ ಇದ್ ಮಾಡಬಾರ್ದು, ವಿರೋಧ ಮಾಡಬಾರ್ದು. ನಿಮ್ಗೆ ಒಪ್ಪಿಗೆ ಇದೆಯಾ? ಹಂಗಾಗಿಲ್ಲ ತೆರವು ಮಾಡಿ. ಒಂದು ಇದು ಸಾರ್ವಜನಿಕರ ರಸ್ತೆ, ಅದು
BBMP ಆಸ್ತಿ ಅದು. ಕೊಡಿ ನಿಮ್ದು ಏನಿದೆ ಈಗ ಕೊಡ್ತಾರೆ ಕೊಡಿ. ಈಗ ತೆರವು ಮಾಡಿ ಬಂದದನ್ನ ಕಂಪ್ಲೇಂಟ್ ಆಗಿದೆ ಸರ್. ಮಾಡ್ತೀರಾ? ಒಬ್ರಿಗೊಂದು ಇದು ಮಾತಾಡ್ಬೇಡ್ರಿ. ಹಾಗಾದ್ರೆ ಈ ತೆರವು ಮಾಡೋಕೆ ಮಾಡ್ತೀರಾ ಈಗ ನಿಮ್ಗೆ ಆಗುತ್ತಾ? ನಮ್ಮ ನೋಡಲ್ ಆಫೀಸರ್ ಇದ್ದಾರೆ ಅದಕ್ಕೆ ಬೇರೆ ಆಫೀಸರ್ ಮತ್ತೆ ಅವ್ರನ್ನ ಕರ್ಸಿ ಈಗ ಅವ್ರಿಗೆ ಮಾತಾಡ್ತಾರೆ. ಅವ್ರನ್ನ ಕರ್ಸಿ ಕರ್ಸಿ ಸರ್ ನಿಮ್ಗೆ ಅಧಿಕಾರ ಫೋನ್ ಮಾಡಿ. ಒಂದ್ ನಿಮಿಷ ಇರ್ರಿ. ಅದ್ ಯಾಕೆ ದಾರಿ ತಪ್ಪಿಸ್ತೀರಾ? ನಿಮಗೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳುವಂತ ಅಧಿಕಾರ ಇಲ್ಲ ಅಂದ್ರೆ ನಿಮ್ಮ ಮೇಲಧಿಕಾರಿನ ಕರ್ಸಿ ಇಲ್ಲಿದೆ, ನಾವು ಮಾತಾಡ್ತೀವಿ ಅವ್ರ ಹತ್ರ. ಕರ್ಸಿ ಸ್ವಾಮಿ ಹಂಗಲ್ಲ. ಏನಿಲ್ಲ ಸರ್, ಇವತ್ತೇ ತೀರ್ಮಾನ ಆಗ್ಬೇಕು. ನೋಡಿ, ಸುಮ್ಮನೆ ಒಂದ್ ನಿಮಿಷ. ನೋಡಿ ಯಾರು ಮಾತಾಡಿ, ನೀವು ಮಾತಾಡಿ. ಒಂದ್ ನಿಮಿಷ ನೋಡಿ. ಈಗ 100 ಜನ ಕಸ ಕಾರ್ಯ ಬಿಟ್ಟು ಬಂದಿದ್ದಾರೆ, ಅವ್ರು ಹೊಟ್ಟೆಪಾಡಿದೆ. ಅದನ್ನ ಬಿಟ್ಟು ಬಂದಿರ್ತಕ್ಕಂಥದ್ದು ನೀವು ಒಬ್ಬರಿಗೇನು ಇದೆಲ್ಲ ಅಧಿಕಾರಿ ಕರ್ಸಿ ಅಷ್ಟೇ. ಎಲ್ಲ ಕುತ್ಕೊಳ್ರಪ್ಪ ಕೆಳಗಡೆ. ಇಲ್ಲೇ ಕುತ್ಕೊಳ್ಳಿ. ಬರ್ಲಿ ಅವ್ರ ಹತ್ರನೇ ಮಾತಾಡ್ತಾರೆ. ಕುತ್ಕೊಳ್ರಿ. ಜಾಗ ಬೇಕು ಅಂತ ನಮ್ಮ ಬೀದಿ ಬದಿ ವ್ಯಾಪಾರದ ವಿಷಯದಲ್ಲಿ ತಲೆ ತೋರಿಸಿದಂತಹ ಇಬ್ಬರು ವ್ಯಕ್ತಿಗಳ ಮೇಲೆ ನಾವು ಸಮರ ಸಾರೋದಕ್ಕೆ ಮುಂದಾಗಿದ್ದೀವಿ. ಅವನ ಮನೆ ಮುಂದೆ ಕಟ್ಟಿರ್ತಕ್ಕಂಥ ದೇವ್ರ ಮನೆಯ ದೇವಸ್ಥಾನನ ಗೇಟ್ ಇಟ್ಕೊಂಡು ಒಬ್ಬನೇ ಉಪಯೋಗಿಸ್ತಾನೆ. ಮತ್ತೆ ಮನೆಯಿಂದ ಆಚೆಗೆ ಹತ್ತಡಿ ಕಾಂಪೌಂಡ್ ಹಾಕಿ ಎಕ್ಸ್ಟ್ರಾ ಗೇಟ್ ಇಡ್ತಾನೆ, ಒಪರ ಹಾಕ್ತಾನೆ ಮುಂದೆಗಡೆ. ಅವನಿಗೆ BBMP ಅವರು ಅವಕಾಶ ಕೊಡ್ತಾರೆ. ಅದನ್ನು 30 ವರ್ಷದಿಂದ ಇದೆ, 40 ವರ್ಷದಿಂದ ಇದೆ ಅಂತ ಹೇಳ್ತಾರೆ. ಅವಾಗ ನಾವು 30 ವರ್ಷದಿಂದ 40 ವರ್ಷದಿಂದ ಬೀದಿ ಬದಿ ವ್ಯಾಪಾರದಲ್ಲಿ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದೀವಲ್ಲ, ನಮಗ್ ಬೆಲೆ ಇಲ್ವಾ? ಹಂಗಾಗಿ ಈ ಹೋರಾಟ ಹಿರಿಯ ಅಧಿಕಾರಿಗಳು ಬರೋವರೆಗೂ ಶಾಂತ ರೀತಿಯಲ್ಲಿ ಎಲ್ಲರೂ ಕುತ್ಕೊಂಡು ಸಮಾಧಾನವಾಗಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಧಿಕಾರಿಗಳು ಅಂತ ಹೇಳ್ತಾ, ನಮ್ಗೇನು ವಿದ್ಯಾರಣ್ಯಪುರ ವಾರ್ಡಲ್ಲಿ ಪ್ರತ್ಯೇಕವಾದಂಥ ಜಾಗ ಕೊಟ್ಟು ನಿಮಗೆ ವ್ಯಾಪಾರದ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅದಕ್ಕೆ ಬದ್ಧವಾಗಿದ್ದೀವಿ, ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ಎರಡನೇ ಹೋರಾಟ ಮಾಡ್ತಾ, ಮೂರನೇದಾಗಿ ನಮ್ಮನ್ನ ತೆರವುಗೊಳಿಸೋದಕ್ಕೆ ಮುಂಚೆ ನಮಗೆ ವಿಷಯವನ್ನ ಮುಟ್ಟಿಸಿ ಆನಂತರ ತೆರವುಗೊಳಿಸಿ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಹೋರಾಟನ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಶಾಂತ ರೀತಿಯಲ್ಲಿ ಕುತ್ಕೊಂಡು ಈ ಒಂದು ಹೋರಾಟವನ್ನ ನಾವು ಮುಗಿಸ್ಕೊಂಡು ಆನಂತರ ಹೋಗೋಣ. ಮತ್ತೆ ವಾರ್ಡ್ ಮೀಟಿಂಗ್ಗಳಾಗಬೇಕಾದ್ರೆ ವಾರ್ಡ್ನ ಸಭೆ ಕರೀತಾರೆ ತಿಂಗಳಿಗೊಂದ್ಸರಿ. ಆ ಸಭೆ ಕರೆಯೋ ಸಮಯದಲ್ಲಿ ಯಾರೋ 3ನೇ ವ್ಯಕ್ತಿನ ಕರ್ಕೊಂಡ್ಬಂದು ಅಡ್ಮಿನ್ ಮಾಡ್ತಾರೆ. ಅವನು BBMP ಅಧಿಕಾರಿಯಾಗಿರಲ್ಲ, ಪೊಲೀಸ್ ಅಧಿಕಾರಿಯಾಗಿರಲ್ಲ, ಊರಿನ ಒಬ್ಬ ಸಾಮಾನ್ಯ ವ್ಯಕ್ತಿನ ಕರ್ಕೊಂಡ್ಬಂದು ಇವರು ವಾರ್ಡಲ್ಲಿ ಅಡ್ಮಿನ್ ಮಾಡೋ ಅಂತ ಕೆಲಸ ಮಾಡ್ತಾರೆ. ನಿಮಗೆ ಯಾರಾದ್ರೂ ನಿಮಗೆ BBMP ಅವರು ಮೀಟಿಂಗ್ ಇದೆ ಬನ್ನಿ ಅಂತ ಕರೆದಿದಾರ ಒಂದ್ ದಿವಸ? ಈ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಯಾರನ್ನ ಕರೀತಾರೆ? ಆ ಕೆಲ್ಸಕ್ಕೆ ಬಾರ್ದಿದ್ದವ್ರನ್ನ ಕರ್ಕೊಂಡ್ಬಂದು ಮೀಟಿಂಗ್ ಮಾಡ್ತಾರೆ. ಅದೇ ವಿಷಯನ ನಮ್ಗೆ ಹೇಳಿದ್ರೆ ನಾವು ಮಾಡೋಕ್ ಸಿದ್ಧ ಇದ್ದೀವಿ. ಫುಟ್ಪಾತ್ನ ಸ್ವಚ್ಛವಾಗಿ ಇಟ್ಕೊಳ್ಳೋಂಥ ಕೆಲಸ ನಾವು ಮಾಡ್ತಾನೆ ಇದ್ದೀವಿ. ರಸ್ತೆಗಳನ್ನ ನೀಟಾಗಿ ಇಟ್ಕೊಳ್ಳೋಂಥ ಕೆಲಸನೂ ನಾವು ಮಾಡಿದ್ದೀವಿ. ನಮ್ಮ ವ್ಯಾಪಾರ ಮುಗಿದ ನಂತರ ಅದನ್ನ ಶುಭ್ರಗೊಳಿಸ್ಬಿಟ್ಟು ಕಸವನ್ನು ತಗೊಂಡೋಗಿ ವಿಲೇವಾರಿ ಮಾಡುವಂಥ ಕೆಲಸನೂ ನಾವೇ ಮಾಡಿದ್ದೀವಿ. BBMP ಯಾರು ನಮ್ಮ ಕಸ ತಗೊಂಡೋಗಿ ಮುಟ್ಟಲ್ಲ, ನಾವೇ ತಗೊಂಡೋಗಿ ಅದನ್ನ ಎಲ್ಲಿ ತಲುಪಿಸ್ಬೇಕಂತ ತಲುಪಿಸ್ತಾ ಇದ್ದೀವಿ. ಆದ್ರೆ BBMP ಅಧಿಕಾರಿಗಳು ಕೆಲವರು ಮಾತುಗಳನ್ನ ಕೇಳ್ಕೊಂತ ಪಕ್ಕದ ವಾರ್ಡಲ್ಲಿ ಇರ್ತಕ್ಕಂಥ ವ್ಯಕ್ತಿ ಈ ವಾರ್ಡಲ್ಲಿ ಬಂದು ಮಾತಾಡ್ತಾನೆ ಅಂತಂದ್ರೆ ಅವಾಗ ನಾವು ಇಲ್ಲಿ ಸತ್ತಿದ್ದೀವಿ ಅನ್ನೋ ಉದ್ದೇಶ ಆಯ್ತು. ಇವತ್ತು ಎಲ್ಲರ ಪರವಾಗಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವೆಲ್ಲರೂ ಸೇರಿ ಇವತ್ತು ಇಲ್ಲಿ ಬಂದಿದ್ದೀವಿ. ಈ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಹೋಗ್ಬಾರ್ದು ಅನ್ನೋ ಮಾತನ್ನ ನಾನು ಹೇಳ್ತಾ ನಮ್ಮ ಹೋರಾಟನ ಮುಂದುವರ್ಸೋಣ. ಧಿಕ್ಕಾರ 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 ಲಂಚಕೋರ ಶಶಾಂಕ್ಗೆ, ಲಂಚಕೋರ ಶಶಾಂಕ್ಗೆ
ಪ್ರಸನ್ನ ಕುಮಾರ್ ಅಯ್ಯಂಗಾರ್ಗೆ, ಪ್ರಸನ್ನ ಕುಮಾರ್ ಅಯ್ಯಂಗಾರ್ಗೆ. ದಯವಿಟ್ಟು ಶಾಂತ ರೀತಿಯಲ್ಲಿ ಕುತ್ಕೋಬೇಕು. ಯಾರು ಏನು ತೊಂದರೆ ತೆಗೆದಿದ್ದಂಗೆ ಇವಾಗ ನಮ್ಮ ಏನು JC ಸಾಹೇಬ್ರು ಇಲ್ಲಿ ಬರ್ತಾರೆ, ಜಾಯಿಂಟ್ ಕಮಿಷನರ್ ಇಲ್ಲಿ ಬಂದು ನಮಗೆ ಮಾತು ಕೊಡಬೇಕು. ನಮಗೆ ಪ್ರತ್ಯೇಕವಾದ ಜಾಗ ಕೊಡೋವರೆಗೂ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಕೆಲಸ ಮಾಡೋದಕ್ಕೆ, ನಾವು ವ್ಯಾಪಾರ ಮಾಡೋದಕ್ಕೆ ಅಂತ ಹೇಳ್ತಾ ನಾನೊಂದು 2 ಮಾತು ಮುಗಿಸ್ತೀನಿ. ದಯವಿಟ್ಟು ಧನ್ಯವಾದ. ಆರಾಮಾಗಿ ಕುತ್ಕೊಳ್ಳಿ. ನಿಮ್ಮ ಮಾತಿಗೆ ಹೋಗ್ಬಿಟ್ಟು ನಿಮಗೆ ಆಗಿರ್ತಕ್ಕಂಥ ತೊಂದರೆನ ಸರಿಪಡಿಸಿಲ್ಲ ಅಂತಂದ್ರೆ ಈ ಹೋರಾಟ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗುವಂತ ಸ್ಥಿತಿ ಬಂದೇ ಬರ್ತದೆ ಅಂತ ಅವ್ರಿಗೆ ಗೊತ್ತು. ಯಾಕೆಂದ್ರೆ ಇಲ್ಲಿ ಬಂದಿರೋರು ಸಾಮಾನ್ಯರಲ್ಲ, ಇಲ್ಲಿ ಬಂದಿರ್ತಕ್ಕಂಥ ಹಳೆಯ ಹೋರಾಟಗಾರರು. ಇವರು ಕೈ ಇಟ್ಟರೆ ಯಾವುದೇ ಕಾರಣಕ್ಕೂ ನಮಗೆ ಮುಳುಗಾಲ ಅಂತ, ಅವ್ರಿಗೆ ಮುಳುಗಾಲ ಇಲ್ಲ ಅಂತ ಈ ಅಧಿಕಾರಿಗಳು ಗೊತ್ತಿರ್ತದೆ. ಅದರಿಂದಲೇ ಇವತ್ತು ಈ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು, ಮೇಲಧಿಕಾರಿ ಕರೀರಿ, ಇವತ್ತೇ ಈ ಸಮಸ್ಯೆ ಬಗೆಹರಿಬೇಕು. ಇಲ್ಲ ಅಂತಂದ್ರೆ ಈ ನಿಮ್ಮ BBMP ಕಚೇರಿ ಒಳಗಡೆ ನಿಮ್ಮನ್ನ ಕೆಲಸ ಮಾಡಕ್ ನಾವು ಬಿಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ನಾವೆಲ್ಲರೂ ಸೇರಿ ಇವತ್ತು ಕೊಡುವಂತ ಕೆಲಸ ಮಾಡಿದೀವಿ. ಇವಾಗ ಕರಿಬೇಕು. ಇನ್ನು 1 ಗಂಟೆ ಒಳಗಾಗಿ ಅವ್ರು ಎಲ್ಲೇ ಇರಲಿ. ಈಗ 100 ಜನ ನೀವು ಕಸ ಬಿಟ್ಟು ಬಂದಿದ್ದೀರಾ, ನೀವು ಹೊಟ್ಟೆ ಪಾಡ್ಗಿರ್ತಕ್ಕಂಥವ್ರು. ಕೂಲಿ ಒಂದು ಹೊತ್ತಿನ ಕೂಲಿಗೆ 1 ದಿವಸ ಎಲ್ಲ ನೀವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು. ನೀವೇ 1 ದಿವಸ ಬಿಟ್ಟು ಕುತ್ಕೊಂಡಿದ್ದೀರಾ ಅಂತಂದ್ರೆ ಅವ್ರೇನು ದೊಡ್ಡದಿರಲ್ಲ. ಯಾಕೆ ನಾವು ಕೊಡ್ತಕ್ಕಂಥ ಸಂಬಳ ತಗೊಳ್ಳೋರು ಅವರು ನಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ನಮ್ಮ ಕೆಲಸಕ್ಕೆ ಅವರು ಬಂದೇ ಬರಬೇಕು. ನಾವು ಬರೋವರೆಗೂ ಅವ್ರು ಬರೋವರೆಗೂ ನಾವಿಲ್ಲಿ ಶಾಂತ ಕುತ್ಕೊಳ್ಳೋಣ. ನಮ್ಮ ಸಮಸ್ಯೆ ಏನಿದೆ ಅವ್ರಿಗೆ ಹೇಳೋಣ, ಅವ್ರು ಬಗೆಹರಿಸುವಂಥ ಕೆಲಸ ಮಾಡ್ತಾರೆ. ಅಲ್ಲಿವರೆಗೂ ಒಂದು 10 ನಿಮಿಷ ನೋಡೋಣ, ಅವ್ರನ್ನ ಕೇಳೋಣ ಇಲ್ಲಿ ಬರ್ತಾ ಇದ್ದಾರೆ ಅವ್ರು ಏನು ಅಂತ. ಬರಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಘೋಷಣೆ ಕೂಗುವಂಥ ರೀತಿ ಮುಂದುವರಿತದೆ ಅಂತ ಹೇಳೋದು ಅವ್ರಿಗೆ ಹೇಳ್ಬಿಟ್ಟು ಒಂದು ರೀತಿ ಮಾತಾಡೋ ಕೆಲಸ ಮಾಡೋಣ. ಸರಿ ಕರೀರಪ್ಪ ಅವ್ರನ್ನ, ಅಧಿಕಾರಿನ ಎಲ್ಲಿದ್ದಾರೆ, ಅವರು ಮೇಲಧಿಕಾರಿ ಬರ್ತಾರೆ ಇಲ್ವ ಅಂತ ಕೇಳ್ಬಿಡೋಣ. ನಾನು ಅದನ್ನೇ ತಮ್ಮ ಹತ್ರ ಪಡ್ಕೊಳ್ಳೋದು. ಜನ ನೀವು ನಮ್ಮ ಬೀದಿ ವ್ಯಾಪಾರಿಗಳು ಒಗ್ಗಟ್ಟಾಗಿರಿ ಅಂತ. ಕಷ್ಟ ಬಂದಾಗ ಮಾತ್ರ ಒಗ್ಗಟ್ಟು ಮಾಡ್ತೀರಾ. ಅದಾದ್ಮೇಲೆ ತಿರ್ಗಾ ನೀವೆಲ್ಲ ಎಲ್ಲೆಲ್ಲಿ ಇರ್ತೀರಾ, ಏನೇನ್ ಮಾಡ್ತೀರಾ ಅಂತ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಇವಾಗ ಶಶಾಂಕ್ ಅನ್ನೋನ್ನ ನಾವು ನಮ್ಮನ್ನು ತೆಗಿಸ್ತಾನೆ ಅಂತ ಇದ್ದೀರಾ. ದಾರಿ ಕೊಟ್ಟಿರೋದು ನೀವೇ. ಅವತ್ತೇನೆ ನಾವು ನಿಮ್ಗೆಲ್ಲರಿಗೂ ಹೇಳಿದ್ರಿ, ಶಶಾಂಕ್ ಅನ್ನೋನ್ ಮೇಲೆ ಅವ್ನು ಕಂಪ್ಲೇಂಟ್ ಹಾಕಿ, ಅವ್ನ್ ಏನಿದೆ, ಅವ್ನು ಯಾರು, ಅವನು ವಾರ್ಡಲ್ಲಿ ಏನಾಗಿದ್ದಾನೆ, BBMPಗೆ ಯಾಕೆ ಬರ್ತಾ ಇದ್ದಾನೆ ಅಂತ ಅನ್ಬಿಟ್ಟಂತ ಯಾರು BBMP ಅವರು ಕೇಳಿಲ್ಲ, ಮೇಲಧಿಕಾರಿಗಳು ಕೇಳಲಿಲ್ಲ. ಇವತ್ತು ಎಲ್ಲರೂ ಕೇಳ್ತಾ ಇದ್ದೀರಾ. ದೇವಸ್ಥಾನ ಕಟ್ಟಿದ್ದಾರೆ ಅಂತ ಹೇಳ್ತಾನೆ ಶಶಾಂಕ್ ಅವನು. ಆ ದೇವಸ್ಥಾನ ತೆರವಿಗೆ ಅಂತ ಅಂದ್ಬಿಟ್ಟಂತ ನಮ್ಮ ಶಿವಣ್ಣ ಅಂತವ್ರು ಒಂದು 10 ಲೆಟರ್ ಕೊಟ್ಟಿದ್ದೀನಿ. ನಾನು ಸಹಿತ, ನಾನು ಹ್ಯೂಮನ್ ರೈಟ್ಸ್ ಅಲ್ಲಿ ಇದ್ದೀನಿ, ಮತ್ತೆ ಬೀದಿ ವ್ಯಾಪಾರಿ ಅಧ್ಯಕ್ಷ ಆಗಿದ್ದೀನಿ, ರಾಜ್ಯ ಉಪಾಧ್ಯಕ್ಷ ಆಗಿದ್ರು ಈಗ ಅವ್ರು ಯಾರು BBMP ಅವರು ನಮ್ಗೆ ಸಪೋರ್ಟ್ ಮಾಡಲಿಲ್ಲ. ಇವಾಗ ನಮ್ಮ BBMP ಅವರು ನಮ್ಮ ಸಂಘಟನೆ ಮತ್ತೆ ನಮ್ಮ ಪ್ರೆಷರ್ನ ನೋಡ್ಬಿಟ್ಟು ಇವತ್ತು ನಾವು ಮಾಡ್ತೀನಿ ಅಂತ ಇದ್ದಾರೆ. ಇದು ತಾತ್ಕಾಲಿಕ ಆಗಿ ಹೊರತು ಇದು ಪರ್ಮನೆಂಟ್ ಆಗಿರಲ್ಲ. ಹಾಗಾಗಿ BBMP ಅವ್ರ ಹತ್ರ ನಾವು ಜಾಗ ಕೇಳುವಂತ ಕರ್ಮ ನಮಗಿಲ್ಲ. ಅದನ್ನ ದಯವಿಟ್ಟು ತಲೆಯಲ್ಲಿ ತಿಳ್ಕೊಳ್ಳಿ. BBMP ಅವರು ನಮಗೆ ಜಾಗ ಕೊಡುವಂತ ಕರ್ಮ ನಮಗಿಲ್ಲ. ನಮಗೆ ಟೌನ್ ವೆಂಡಿಂಗ್ ಕಮಿಟಿ ಅಂತ ಕಮಿಟಿ ಆಗಿದೆ. ಅರ್ಥ ಇದೆಯಾ? ಟೌನ್ ವೆಂಡಿಂಗ್ ಕಮಿಟಿ ಅಂತಂದ್ರೆ ನಮ್ಗೆ ವ್ಯಾಪಾರ ಮಾಡೋದಕ್ಕೆ ಜಾಗ ಅವರೇ BBMP ಅವರೇ ಕೊಟ್ಟಿದ್ದಾರೆ. ಇದು ನಾವು ಮಾಡಿರೋಂಥದ್ದಲ್ಲ, ಸರ್ಕಾರ ಮಾಡಿರೋಂಥದ್ದು. ಇವತ್ತು 1000 ಸಂಘಟನೆ ಇರ್ಬೋದು, ಬಟ್ BBMPಯಲ್ಲಿ ನೋಂದಣಿ ಆಗಿರೋಂಥ ಸಂಘಟನೆ ಅಂತಂದ್ರೆ ಇಡೀ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘ ಒಂದೇ. ಹಾಗಾಗಿ ಆ ಸಂಘಟನೆ ಮುಖಾಂತರನೇ ನಾವು ಇವತ್ತು ಬೀದಿ ವ್ಯಾಪಾರಿಗಳಿಗೆ ನಾವು ಒಂದು ಜಾಗ ಅಂತ ನಿಗದಿ ಮಾಡಿಕೊಟ್ಟಿದ್ದೀರಿ. ಈ BBMP ಅವ್ರು ಕೊಡಬೇಕು, ಇನ್ನೊಬ್ರು ಕೊಡಬೇಕು ಅನ್ನೋದು ನಮ್ಗೆ ಅವಶ್ಯಕತೆ ಇಲ್ಲ. ನಮಗೆ ಟೌನ್ ವೆಂಡಿಂಗ್ ಕಮಿಟಿ ಅಂತ ಕಮಿಟಿ ಆಗಿದೆ. ಎಲೆಕ್ಷನ್ ಮಾಡಿದ್ದೀರಿ ನಾವು. ಎಲೆಕ್ಷನ್ ಅಲ್ಲಿ ಗೆದ್ದಿರೋಂಥ TVC ಮೆಂಬರ್ ವಿದ್ಯಾರಣ್ಯಪುರ ವಾರ್ಡ್ಗೆ ನವೀನ್ ಅವರು ಇಲ್ಲೇ ಕುಂತಿದ್ದಾರೆ. ವಾರ್ಡ್ ನಂಬರ್ 3 ಮಂಜುನಾಥ್ ಅವರು ಕುಂತಿದ್ದಾರೆ. 10 ವಾರ್ಡಲ್ಲಿ 10 ಜನನ್ನು ಗೆಲ್ಸ್ಕೊಂಡ್ ಬಂದಿರೋಂಥವ್ರು ನಾವು. ಹಾಗಾಗಿ ಫಸ್ಟ್ ಏನಿದೆ ರೂಲ್ಸು ಅಂತ ತಿಳ್ಕೊಳ್ಳಿ. ಬೀದಿ ವ್ಯಾಪಾರದವ್ರನ್ನ ತೆರವು ಮಾಡಿಸ್ಬೇಕು ಅಂತಾನೆ ನೋಟಿಸ್ ಕೊಡಬೇಕು. ಆಮೇಲೆ ಅವ್ರಿಗೆ ಒಂದು ಜಾಗ ನಿಗದಿ ಮಾಡಬೇಕು. ಇದೇ 3 ತಿಂಗಳಲ್ಲಿ ಮೊನ್ನೆ ಎಲ್ಲಾರ್ಗು ಲೈಸೆನ್ಸ್ ಮಾಡಿಕೊಟ್ಟಿದ್ದೀರಿ. ಅದು ನಾವು ಮಾಡಿರೋದಲ್ಲ, ಸಂಘಟನೆಯವ್ರು ಮಾಡಿರೋದ ಇಲ್ಲ. BBMP ಅವರೇ ಕರೆಸಿ ಮಾಡಿಸಿದೀನಿ ಅಲ್ವಾ? ಎಲ್ಲ BBMP ಅವ್ರು ತಾನೇ ಮಾಡಿರೋದು. ನಾವೇನಾದ್ರೂ ಬಂದು ಮಾಡಿದ್ದೀರಾ? ಎಲ್ಲ BBMP ಅವರು, ಪ್ರತಿಯೊಬ್ರು BBMP ಅವರೇ ಬಂದು ನಿಮ್ಗೆ ಗುರುತಿನ ಚೀಟಿ ಅಂತ ಮಾಡ್ಕೊಟ್ಟಿದ್ದೀರಿ. ಆ ಗುರುತಿನ ಚೀಟಿಯಲ್ಲಿ ಹಿಂದಗಡೆ ಏನಿದೆ, ನಿಮ್ಮ ರೇಷನ್ ಕಾರ್ಡು, ನಿಮ್ದು ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತೆ ಪಾಸ್ಬುಕ್, ಇದನ್ನ ಎಂತ ಕೊಟ್ಟಿದ್ದೀರಿ ಅಂತಾನೆ ನಿಮ್ಗೆ 10ಕ್ಕೆ 10 ಒಂದು ಜಾಗ ಕೊಡ್ತೀರಿ. ಇದನ್ನ ನಾವು ವೆಂಡಿಂಗ್ ಝೋನ್ ಅಂತ ಕರಿತೀವಿ. ವೆಂಡಿಂಗ್ ಝೋನ್, ನಾನ್ ವೆಂಡಿಂಗ್ ಝೋನ್ 2 ಬರುತ್ತೆ. ಎಲ್ಲಾ ಸ್ಟೇಟ್ ಅಲ್ಲೂ ಅಷ್ಟೇನೆ, ವೆಂಡಿಂಗ್ ಝೋನ್, ನಾನ್ ವೆಂಡಿಂಗ್ ಝೋನ್. ಇವಾಗ ನಮ್ಗೆ ಅವರು ವೆಂಡಿಂಗ್ ಝೋನ್ ಮಾಡ್ಕೊಡ್ಬೇಕು. ನಾವು ಕೇಳ್ತಾರ ಅಂತ ಇಷ್ಟೇ. ನಾವು ಕಾನೂನು ಪ್ರಕಾರ ಕೇಳ್ತಾ ಇದೀರಿ. ನಾವು ಕಾನೂನ ಬಿಟ್ಟು ನಾವೇನ್ ಮಾಡ್ತಾ ಇಲ್ಲ. ಮತ್ತೆ ಯಾಕೆ ನೀವು ಎಲೆಕ್ಷನ್ ಮಾಡಿದೀರಾ? BBMP ಅವ್ರು ನಮ್ಗೆ ಎಲೆಕ್ಷನ್ ಮಾಡಿದೀರಾ, ನಮ್ಗೆ ID ಕಾರ್ಡ್ ಕೊಟ್ಟಿದ್ದೀರಾ, ಗುರುತಿಸಿದೀರಾ, ಇವಾಗ ಜಾಗನೂ ಕೊಡ್ತಾ ಇದ್ದೀರಾ. ಮತ್ತೀಗ ಯಾಕೆ ತೆರವು ಮಾಡ್ತೀರಾ?
ದಯವಿಟ್ಟು ನಮ್ಗೆ 3 ತಿಂಗಳು ಕಾಲಾವಕಾಶ ಕೊಟ್ಟು ಅವ್ರಿಗೆ ಆ ಬೀದಿಯಲ್ಲಿ ವ್ಯಾಪಾರ ಮಾಡೋಂಥವ್ರಿಗೆ ಜಾಗನ ನಿಗದಿ ಮಾಡ್ಕೊಟ್ಟಿದ್ದೀರಾ. ಆ ನಿಗದಿ ಮಾಡ್ಕೊಟ್ಟಿರೋ ಜಾಗಕ್ಕೆ ದಯವಿಟ್ಟು ಹೋಗಗಂಟ ಕಾಲಾವಕಾಶ ಕೊಡಿ. ಅದನ್ನ ಬಿಟ್ಟು ಈ ಯಾರೋ ಶಶಾಂಕ್ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು ಅಂತ ಅಂದ್ಬಿಟ್ಟು BBMP ಅವರು ಸರ್ಕಾರದ ದುಡ್ಡು ತಗೊಂತಾ ಇದೀರೋ, ಇಲ್ಲ ನಿಮ್ಗೆ ಗೌರ್ಮೆಂಟ್ ಇಂದ ಸಂಬಳ ಬರ್ತಾ ಇದೆಯೋ, ಇಲ್ಲ ಶಶಾಂಕ್ ಸಂಬಳ ಕೊಡ್ತಾ ಇದ್ದಾನೋ ಗೊತ್ತಿಲ್ಲ ನಮ್ಗೆ. ಇಲ್ಲ ಶಶಾಂಕ್ ಸಂಬಳ ಕೊಡ್ತಾ ಇರೋದು ಇರ್ಬೋದೇನೋ ಗೊತ್ತಿಲ್ಲ. ಆದ್ರೆ ಈ ಶಶಾಂಕ್ ಅನ್ನೋನ ಈ ಇಡೀ ವಿದ್ಯಾರಣ್ಯಪುರದಲ್ಲಿ ನಾನು ಹೇಳ್ತಾರಂಗೆ ಅವನ್ನ ಹೀರೋ ಮಾಡ್ಬಿಟ್ಟಿದ್ದೀರಾ. ಏನು ಎಲ್ಲೋದ್ರು, ಯಾವ ಗಲ್ಲಿಗೆ ಹೋದ್ರು ಶಶಾಂಕ್, ಯಾರು ಮನೆ ಕಟ್ಟಂಗಿಲ್ಲ, ಎಂತಕಪ್ಪ ಕಟ್ತಾ ಇಲ್ಲ, ಶಶಾಂಕ್ ನೋಟಿಸ್ ಕಳ್ತೇನೆ. ಒಂದು ಬೋರ್ ಹಾಕಕ್ ಬಿಡಲ್ಲ. ಏಂತಿಕೆ ಅಂತಂದ್ರೆ ಶಶಾಂಕ್ ಕಳ್ಸಿದಾನೆ. ಏಂತಿ ಕಳ್ಸಿದಾನೆ ಶಶಾಂಕ್? ರೋಲ್ ಕಾಲ್. ಒಂದು ಬೋರ್ ಹಾಕೋದಿಕ್ಕೆ, ಬೋರ್ ಹಾಕಕ್ಕೆ 2 ಲಕ್ಷ ತಗೊಂಡ್ರೆ ಅವ್ನು 4 ಲಕ್ಷ ತಗೊಂತಾನೆ. ಅವ್ನು ಪರ್ಮಿಷನ್ ಕೊಡ್ಸಕ್ 4 ಲಕ್ಷ ಬೇಕು. ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಅವ್ನು ಸಾಲ ಸೋಲ ಮಾಡ್ಕೊಂಡಿರ್ತಾನೆ. ಇದೇ ನಮ್ಮ 5ನೇ ಕ್ಲಾಸಲ್ಲಿ ಮೊನ್ನೆ 15 ದಿವಸದ ಕಡೆ ನಾನೇ ನಮ್ಮ ಅರ್ಚನಾ ಮೇಡಮ್ ಹತ್ರ ಮಾತಾಡ್ಬಿಟ್ಟು ಪರ್ಮಿಷನ್ ಕೊಡ್ಸಿದೀನಿ. ನಮ್ಮ KBG ಸಾರ್ ಫೋನ್ ಮಾಡಿ ಖುದ್ದಾಗಿ ಹೋಗ್ತಿದಾರೆ ಅವ್ರಿಗೆ, ಏತಕ್ರಿ ಕಟ್ಟಕ್ ಬಿಡಲ್ಲ ನೀವು ಅಂತ ಅಂದ್ಬಿಟ್ಟು. ಅಂತ ಯಾರು ಮನೆ ಕಟ್ಟಂಗಿಲ್ಲ ಹೋಗ್ಬಿಟ್ರು ಸ್ಟೇ ತಂದ್ಬಿಡೋದು. ನಾನ್ ಲಾಯರು, ನಾನು ಇದು ಸರಿ ಆಯ್ತು, ನೀನ್ ಲಾಯರ್ ಆದ್ರೆ ಬಡವ್ರಿಗೆ ಮಾಡ್ರಿ. ಅದನ್ನ ಬಿಟ್ಬಿಟ್ಟು ನೀವು ಸೌಕರ್ಯಕ್ಕೆ ಸಂಪಾದನೆ ಮಾಡ್ಕೊಂಡು ನೀವು ದುಡ್ಡು ಉದ್ಧಾರ ಮಾಡಕ್ಕೆ ನೀವು ಯಾವ್ದೋ ನಾನು ಲಾಯರ್ಗಿರಿ, ನಾನು CBI, ನಾನು AD ಯಾರಿಗಾರು ಕೊಟ್ಕೊಳ್ಳಿ, ನಮ್ಗೇನಾಗ್ಬೇಕಂತೆ. ನಾವು ಕೇಳ್ತಿರೋದು ಬೀದಿ ವ್ಯಾಪಾರದವ್ರಿಗೆ ಅನ್ಯಾಯ ಮಾಡ್ಬಿಡ್ರಿ ಅಷ್ಟೇನೆ. ಬಡವ್ರಿಗೆ ಯಾಕೆ ಹೊಟ್ಟೆ ಮೇಲೆ ಹೊಡಿತೀರಾ? ಅವ್ನು ಏನೋ ಸಾಲ ಸೋಲ ಮಾಡಿ ಮನೆ ಕಟ್ತಾ ಇರ್ತಾನೆ, ಅವನ ಹತ್ರಕ್ಕೆ ಹೋಗ್ಬಿಟ್ಟು ಟೋಕನ್ ಹಾಕೊಳ್ಳೋದು. ಅವ್ನು ಹಿಂದಗಡೆ ಪಟಾಕಿ ಅಂಗಡಿ, ವಿದ್ಯಾರಣ್ಯಪುರ NTR ಗ್ರೌಂಡ್ ಪಟಾಕಿ ಅಂಗಡಿ ಆಗುತ್ತೆ. ಇದು ಸಾರ್ವಜನಿಕರು ಗೊತ್ತಿಲ್ಲ. ಆ ಅಂಗಡಿಯಲ್ಲಿ 10 ಅಂಗಡಿ ಹಾಕಿದ್ರೆ ಒಬ್ಬೊಬ್ಬ 1 ಲಕ್ಷ ಕೊಡ್ಬೇಕಂತೆ ಇವನಿಗೆ. ಇವನು ಯಾರ್ರಿ ಇವನು ಹೋಗ್ಲಿ 1 ಲಕ್ಷ ಕೊಡೋದಿಕ್ಕೆ? ಅವರು ಸಾಲ ಮಾಡ್ಕೊಂಡು ಹೋಗಿ ಅವ್ರ ಫೈರ್ ಹತ್ರ ಇರೋದು ಪರ್ಮಿಷನ್ ತಗೊಂಡ್ಬಂದು ಅವ್ರ ಕ್ಯೂ ಅಲ್ಲಿ ನಿಂತ್ಕೊಂಡು ಅವ್ರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಪಾಪ ಅವ್ರು ಸಂಪಾದನೆ ಮಾಡೋದಕ್ಕೆ. ಪಟಾಕಿಯಲ್ಲಿ 50% ಮಾರ್ಜಿನ್ ಇದೆ, 80%. ನೀನು ಅಂಗಡಿ ಹಾಕೊಂಡು ಮಾಡ್ಕೊಳಯ್ಯ, ನಿನಗೆ ತಾಕತ್ತಿದ್ರೆ ಮಾಡ್ಕೋ. ಅದನ್ನ ಬಿಟ್ಬಿಟ್ಟು ಯಾರು ಏನ್ ಮಾಡಂಗಿಲ್ಲ ವಿದ್ಯಾರಣ್ಯಪುರದಲ್ಲಿ ಎಲ್ಲ ನೀವೇ ಅಂತಂದ್ರೆ ಅವ್ರನ್ನ ಯಾಕೆ ಹಿಂಗ್ ಬಿಟ್ಟಿದ್ದೀರೋ ಅಧಿಕಾರಿಗಳು ನನಗಂತೂ ಗೊತ್ತಿಲ್ಲ. ನಾನ್ ಕೇಳ್ಕೊಳ್ಳೋದಿಷ್ಟೇ, ಶಶಾಂಕ್ ಅನ್ನೋ ಹೆಸರು ನನಗೆ BBMPಯಲ್ಲಿ ದಯವಿಟ್ಟು ಇನ್ ಮುಂದೆ ಬರಬಾರ್ದು. ಅವನೊಬ್ಬ ಸಾರ್ವಜನಿಕ ಆಗಿ ಬಂದ್ಲಿ ಕುತ್ಕೊಳ್ಳಿ ಮಾತಾಡ್ಲಿ, ನಮ್ಗೇನು ಅಭ್ಯಂತರ ಇಲ್ಲ. ಅವನ್ನ ನೀವು ಅಧಿಕಾರಿಗಿಂತ ಜಾಸ್ತಿ ಟ್ರೀಟ್ ಮಾಡ್ತಾ ಇದ್ದೀರಾ ಇದೇ BBMP ಅವರು. ಅವ್ನು ನೋಡಿದ್ರೆ ಭಯ ಬೀಳ್ತೀರಾ. ಅದೇನಾಗಿದೆಯೋ ಗೊತ್ತಿಲ್ಲ. ಇಲ್ಲ ನೀವೇನಾದ್ರೂ ಕಾಸಿಸ್ಕೊಳ್ಳೋದು ಅವನ ಹತ್ರ ವಿಡಿಯೋಗಳಿದೆಯೋ ಇಲ್ಲ ಮತ್ತೊಂದಿದೆಯೋ ಅದಂತೂ ಗೊತ್ತಿಲ್ಲ ನನಗೆ. ಬಟ್ ನೀವು BBMP ಅವರು ತುಂಬಾ ಶಶಾಂಕ್ನ ಕಂಡ್ರೆ ಭಯ ಬೀಳ್ತೀರಾ. ಇದು ಮುಂದಿನ ದಿನಗಳಲ್ಲಿ ಆಗ್ಬಾರ್ದು. ಇದೇ ತರ ನಮ್ಗೆ ಇನ್ನೊಂದು ಕಂಪ್ಲೇಂಟ್ ಮತ್ತೊಂದು ಕಂಪ್ಲೇಂಟ್ ಬಂದ್ರೆ ಇವಾಗ ನಾವು ಮಾಡ್ತಿರೋದು ಇದು ಬರೀ ಸ್ಯಾಂಪಲ್. ನೆಕ್ಸ್ಟ್ ಉಗ್ರ ಹೋರಾಟ ಮಾಡ್ತೀವಿ ನಾವು. ನೆಕ್ಸ್ಟ್ ನಾವು ಹೇಳ್ತಾ ಇದೀನಿ BBMP ಅವರಿಗೆ ಎಚ್ಚರಿಕೆ ಕೊಡಬೇಕು. ಏನೋ ಉಗ್ರ ಹೋರಾಟ ಮಾಡಕ್ಕೂ ರೆಡಿ ನಾವು. ಗೊತ್ತಾಯ್ತಾ? ಶಶಾಂಕ್ ಮನೆ ಮುಂದಗಡೆ ನಿಲ್ಸಿ 2 ಸೀಮೆಣ್ಣೆ ಹಾಕೊಡ್ತಂಗ ಬಿಡಲ್ಲ ನಾವು. ಆಮೇಲೆ ಹೇಳ್ತಾ ಇದೀರಿ, ನಾವೇ ಹೇಳ್ಬಿಡ್ತೀರ ಅವ್ರಿಗೆ. ಏನು ಎಲ್ಲಾ ವಾರ್ಡ್ ಅವರು ಬರ್ತಾ ಇದಾರೆ, ಎಲ್ಲಾ ಕಡೆಯಿಂದಾನು ಇದೇ ಕಂಪ್ಲೇಂಟ್. ಯಾರಿಗಾರು ಫೋನ್ ಮಾಡ್ರಿ, ಇಲ್ಲ ಶಶಾಂಕ ನೀವು ತುಂಬಾ ಒಳ್ಳೆ ಕೆಲಸ, ನಮ್ಗೆ ಒಳ್ಳೆತನ ಅವಾರ್ಡ್ ತಗೊಳ್ಳೋದು ನಾವು ಇನ್ನೊಂದು ಮಾಡೋ ಅಂತದ್ ಬೇಡ. ನಮ್ಗೆ ಬಡವ್ರಿಗೆ ತೊಂದರೆ ಕೊಡಬಾರ್ದು. ನಾವು ಕೇಳ್ಕೊಳ್ಳೋದು ಇಷ್ಟೇನೆ, ಬಡವ್ರಿಗೆ ತೊಂದರೆ ಕೊಡ್ದಂಗೆ ಅವ್ನ ಜೀವನ ಆಚೆ ಕಡೆ ಸಾವಿರ ಮಾಡ್ಕೊಳ್ಳಿ, ನಮಗ್ ಬೇಡ. ನಮ್ಗೆ ಬಡವರು ತೊಂದರೆ ಕೊಡ್ತೇರಂಗೆ ಅವ್ರು ಯಾರಾದ್ರೂ ಏನಾದ್ರು ಮಾಡ್ಲಿ, ನಾವು ಅದಕ್ಕೆ ನಾವು ಅಡ್ಡನೂ ಹೋಗಲ್ಲ. ಅದು ಅವ್ರವ್ರ ಇಷ್ಟ, ಅವ್ರವ್ರ ಇಚ್ಛೆ. ಅದು ನಮ್ಗೆ ಬೀದಿ ವ್ಯಾಪಾರದವ್ರಿಗಾಗ್ಲಿ ಮನೆ ಕಟ್ಟೋರ್ಗಾಗ್ಲಿ ಇನ್ನೊಂದಾಗ್ಲಿ ಅದಕ್ಕೆ ಅಂತ ಅಧಿಕಾರಿಗಳಿದ್ದಾರೆ. ಅವ್ರು ಬಂದು ಕೇಳಿ, ನೀನ್ ಯಾಕಪ್ಪ ಹಿಂಗ್ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟಂತ ಅವ್ರ ಕಾನೂನು ಏನಿದೆಯಾ ಪಾಪ, ಮನೆ ಕಟ್ಟೋರೇ ಆಗ್ಲಿ ಬೋರ್ ಹಾಕ್ದವ್ರೇ ಆಗ್ಲಿ ಮತ್ತೊಬ್ಬರಾಗ್ಲಿ ಮಗದವ್ರಾಗ್ಲಿ ಅವ್ರು ಪರ್ಮಿಷನ್ ತಗೊಂಡ್ ಮಾಡ್ಕೊಂತಾರೆ. ಇವ್ನು ಯಾರು ಅಲ್ಲಿ ಬಂದು ಕೇಳೋದಿಕ್ಕೆ? ಇವ್ನಿಗೇನ್ ಅಧಿಕಾರ ಇದೆ ಅಲ್ಲಿ ಬಂದು ಮಾತಾಡೋದಿಕ್ಕೆ? ಇವನ್ನ ಏನ್ ಮಾಡ್ಕೊಂಡಿದ್ದಾರೆ? ಹೋಗ್ಲಿ BBMPಯಲ್ಲಿ ಒಂದು ಅಪಾಯಿಂಟ್ ಆಗಿದ್ದಾನ ಇಲ್ಲ ಅಂದ್ರೆ ಏನ್ ಹೋಗ್ಲಿ ಆಯ್ತು, BBMP ದೊಡ್ಡ ಕಮಿಷನರ್ ಆಗಿದ್ದಾನ, ಹೋಗ್ಲಿ ಏನಾಗಿದ್ದಾನೆ ಅಂತ ಅಂದ್ಬಿಟ್ಟು ದಯವಿಟ್ಟು BBMP ಅವ್ರು ತಿಳಿಸ್ಬೇಕು. ಆಮೇಲೆ ಈ ನಮ್ಮ ನೋಡಲ್ ಆಫೀಸರ್ ಹೊಸದಾಗಿ ಬಂದಿದ್ದಾರೆ, ಅವ್ರಿಗೆ ವಿಷಯ ಗೊತ್ತಿದೆಯೋ ಏನೋ ಗೊತ್ತಿಲ್ಲ, ನಿನ್ನೆಯಿಂದ ನಮ್ಮ ಜೊತೆ ಇದ್ದಾರೆ, ಅವ್ರು ಇಲ್ಲ ಅಂತ ನಾವು ಹೇಳಲ್ಲ. ಅವರು ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರನ್ನ ದಯವಿಟ್ಟು ಇಮಿಡಿಯೇಟ್ ಆಗಿ ಕರೆಸ್ಬೇಕು. ನಾವು ಜಾಯಿಂಟ್ ಕಮಿಷನರ್ ಗಂಟ ಹೋಗಿದ್ದೀರಿ. ನಿನ್ನೆ ಮಧ್ಯಾಹ್ನನೇ ನಾನು ಜಾಯಿಂಟ್ ಕಮಿಷನರ್ ಫೋನ್ ಮಾಡಿದ್ದೆ JC ಅವರಿಗೆ. ಅವರು ನಾಳೆ ಬೆಳಗ್ಗೆ ಮೀಟಿಂಗ್ ಕರೆದಿದ್ದಾರೆ ನಮ್ಮ TVC ಕಮಿಟಿ ಅವರಿಗೆ. ನಾವು ಮೀಟಿಂಗ್ ಮಾತಾಡ್ಕೊಂತೀವಿ ಅದು ಏನಾಗಿದೆ ಅಂತ ಅಂದ್ಬಿಟ್ಟು. ಬಟ್ ಇವತ್ತಿನ ನಿರ್ಣಯ ಇವಾಗ ನೋಡಲ್ ಆಫೀಸರ್ ಬರಬೇಕು. ನಿನ್ನೆ FIR ಆಗಿರೋದು ಮತ್ತೆ ದೇವಸ್ಥಾನದ್ದು ಅವ್ನು ಶಶಾಂಕ್ ಅನ್ನೋನು ಯಾರು, BBMPಗೆ ಏನಾಗಬೇಕು, ಇದಿಷ್ಟು ನನಗೆ ವಿಷಯ ಹೇಳಬೇಕು. ಧನ್ಯವಾದಗಳು. ಆ ಶಶಾಂಕ್ ಅನ್ನೋರು ಮಾಡ್ತಾ ಇದ್ದಾರೆ. ಅವರು ಟೀ ಮಾರ್ಕೊಂಡು ಅವ್ರ ಜೀವನವನ್ನ ನೋಡ್ಕೊತಾ ಇದ್ದಾರೆ. ಬೆಂಗಳೂರಿಗೆ ವಲಸೆ ಬಂದು ಇಲ್ಲಿ ಟೀ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅಂತ ಟೀ ಅಂಗಡಿಗಳನ್ನ ಮುಚ್ಚುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಅವ್ನು ಯಾರು? ಅವ್ನು ಏನಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾನೆ? ಪಟಾಕಿ ಅಂಗಡಿಯಲ್ಲಿ ಹೋಗಿ ಕಮಿಷನ್ ಇಸ್ಕೊಂತಾನೆ, ಬೀದಿ ಬದಿ ವ್ಯಾಪಾರಿಗಳ ಹತ್ರ ಬಂದ್ಬಿಟ್ಟು ಕಮಿಷನ್ ಕೇಳ್ತಾನೆ, ಫಂಕ್ಷನ್ ಇಟ್ಕೊಂಡು ಒಬ್ಬ
ತುಂಬಾ ಇದಾಗ್ತಾ ಇದೆ ಬನ್ನಿ ಇಲ್ಲಿ ಅಂತ ಕೇಳಿಸ್ತಾ ಇಲ್ಲ. ಆಗ್ತಾ ಇಲ್ಲ. ನಾಳೆ ಬರ್ತಾರೆ ಏನು ಅಹವಾಲ್ ಇದೆ ನಿನ್ನೆ ಆಗಿರೋ ವಿಚಾರಕ್ಕೆ ನಮಗೂ ಬೇಜಾರಿದೆ, ಎಲ್ಲರಿಗೂ ಅರ್ಥ ಆಗಿದೆ, ಇದೆ. ನೆಕ್ಸ್ಟ್ ಇದನ್ನ ಮುಂದುವರಿಯೋದು ಬೇಡ. ಫರ್ದರ್ ಏನಿದೆ ಸಾಹೇಬ್ ಬಂದು ನೋಡ್ತಾರೆ, ನೀವೇನಿಗೆ ಹೇಳ್ತಾ ಇದ್ರೆ ಅಡಿಷನಲ್ ಸೂಚನೆ ಇದೆ ಅದೆಲ್ಲ ನಿಮ್ಮ TBC ಮೀಟಿಂಗ್ ಕೂಡ ನಾಳೆ ಬೆಳೆಸಿದ್ರೆ 3 ಗಂಟೆ ಮಾಡಿದ್ದಾರೆ. ನಿಮ್ದು ಈರುವದಿ ವ್ಯಾಪಾರಿಗಳು ಏನು ಸಮಸ್ಯೆಗಳಿದೆ ಅದು ಅಲ್ಲೂ ಮಾತಾಡ್ಬೋದು, ಯಾರನ್ನ ಅಲ್ಲೂ ಸಿಗ್ತಾರೆ ಸರ್. ಮೀನ್ ವೈಲ್ ಇದ್ರದ್ದು ಏನಿದೆ ಅಡಿಷನಲ್ ಏನು ಹೇಳಿದ್ದೀರಾ ನೀವು 3 ಕೋಟಿಗಳಿಂದ ಅದೆಲ್ಲ ಸಾಲ್ವ್ ಮಾಡ್ತಾರೆ ಇಲಾಖೆ ವತಿಯಿಂದ ಎಲ್ಲ ದೇವಸ್ಥಾನದ ಬಗ್ಗೆ ಸ್ವಲ್ಪ ಸೈಡ್ ಕೊಡೋಣ ಅವ್ರಿಗೆ. ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಳ್ಳಲ್ಲ. ಮೈಕ್ ಕೊಡ್ಬೇಡಿ ಸರ್. ಸೌಂಡ್ ದಯವಿಟ್ಟು ಏನ್ ಗೊತ್ತಾ, ದಯವಿಟ್ಟು ನಾವು ಸ್ವಲ್ಪ ತಾಳ್ಮೆಯಲ್ಲಿ ಇರಬೇಕು. ಏನು ಗೊತ್ತಾ, ನಮ್ಮ ಅಧಿಕಾರಿ ಬೇರೆ ಅವರು ಏನೇ ಒಂದು ಡೆವಲಪ್ಮೆಂಟ್ ವರ್ಕ್ ಅಂತ ಬಂದಾಗ ಏನೇ ಒಂದು ಸಮಸ್ಯೆ ಅಂದಾಗ ಸ್ಪಂದಿಸಿದ್ದಾರೆ. ಈಗ ಅವ್ರೇನ್ ಕೇಳ್ತಾವ್ರೆ, ನಾಳೆ JC ಅವ್ರು ಬರ್ತಾರೆ, ಶಶಾಂಕನ ದೇವ್ರ ಮನೆ ಮೇನ್ ರೋಡಲ್ಲಿ ಡೆಡ್ ಎಂಡ್ ಅಲ್ಲಿ ಕಟ್ಟಿರೋದು ಅವ್ನ ಪರ್ಸನಲ್ ದೇವ್ರ ಮನೆ, ದೇವಸ್ಥಾನ ಅಲ್ಲ, ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಇದು ಮಾಡ್ತಾರೆ. ನಮ್ಗೇನ ಇದೊಂದು ವಾರದಲ್ಲಿ ಇದೇನ ಕ್ಲಿಯರ್ ಆಗ್ದಿರ ಆಕ್ಷನ್ ಆಗ್ತಾ ಹೋದ್ರೆ ಎಲ್ಲ ನಮ್ಮ ರೋಡ್ ಎಂಡ್ಗಳಲ್ಲಿ ಎಲ್ಲ ನಾವು ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಹಿಂದೂಗಳು ಒಂದೊಂದು ಕಟ್ಕೊಂಡ್ಬಿಡೋಣ. ತೆರವು ಮಾಡಕ್ ಬಂದಾಗ ಶಶಾಂಕ ತೆರವು ಮಾಡಿದಾಗ ನಮ್ದು ತೆರವು ಮಾಡಿಸ್ಕೊಂಡು ಇನ್ನೊಂದು ವಾರ ಅವ್ರಿಗೆ ನಾವು ಹೇಳ್ತೀವಿ. ನಮ್ಮ ಅಧಿಕಾರಿಗಳು ನಮ್ಗೆಲ್ಲರೂ ಇನ್ಸ್ಪೆಕ್ಟರ್ ಆಗಲಿ, ಅಧಿಕಾರಿಗಳಾಗಲಿ, ಟ್ರಾಫಿಕ್ ಅವರಲ್ಲಾಗಲಿ, ನಮ್ಗೆಲ್ಲ ಅಧಿಕಾರಿಗಳಿಂದ ಆಗಲಿ ಯಾರಿಂದಾರೂ ತೊಂದರೆ ಇಲ್ಲ. ಇವನೊಬ್ಬ 420 ಶಶಾಂಕನಿಂದ ಇಷ್ಟು ನಡೆದಿದೆ. ಇನ್ನು ಈ ಥರದ್ದು ನಮ್ಮ ಅಧಿಕಾರಿಗಳನ್ನ ಕೇಳ್ಕೊಳ್ಳೋದೇನೆಂದ್ರೆ, ಇಷ್ಟು ಜನ ಜನ ನಿಮಗೆ ಜೊತೆಲಿದ್ದಾರೆ, ಇಂಥ ಕಿಡಿಗೇಡಿಗಳಿಗೆ ಇನ್ನಂತ ಯಾವ ದುರಾಂತರ ತೋರಿಸೋಣ ಅನ್ಕೊಂಡಿದ್ದೀವಿ. ದಯವಿಟ್ಟು ಬೀದಿ ವ್ಯಾಪಾರಿಗಳಿಗೆ ಯಾವುದೇ ತೊಂದರೆ ಆಗಲ್ಲ. ವೀರೇಶ್ವರ್ ಅವರು ಮುಂಚಿತವಾಗಿ ಕರೆದು ಮೀಟಿಂಗ್ ತಗೊಂಡು ಯಾರನ್ನ ತೊಂದರೆ ಕೊಡೋನ್ಗೆ ನಿಮ್ಗೆ ಯಾರಿದ್ದಾರೆ ಅವ್ರು ಮೇನ್ ಅವ್ರಿಗೆ ಇಂಟಿಮೇಟ್ ಮಾಡ್ತಾರೆ, ನೋಟಿಸ್ ಕೊಡ್ತಾರೆ. ಆಗೋ ಅಂತ ತೆಗಿಲಿಲ್ಲ ಅಂದ್ರೆ ಮುಲಾಜಿಲ್ದಾಗ ತೆಗಿತಾರೆ. ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ನಿಮ್ಗೆ ಇನ್ಫಾರ್ಮ್ ಮಾಡಿಲ್ದಿರ ಯಾವ್ದು ಬರಲ್ಲ. ಇನ್ನ ಯಾವುದೇ ನಿಮ್ಗಳ ಮೀಟಿಂಗ್ ಮಾಡ್ತೀರಾ ಇನ್ನಾಗಿದೆ ಕೇಳ್ರಿ, ಆಗಿದೆ. ಇವಾಗ ಒಂದ್ ನಿಮಿಷ ಕೇಳಿ. ಇವಾಗ ಒಂದೊಂದು ದರ್ಶೆ ಇದು ಒಂದೇ ಮೀಟಿಂಗ್ ಅಲ್ಲೆಲ್ಲ ಮುಗಿಯೋದು ಇಲ್ಲ. ನಾನು ಹೇಳೋದು, ಇವಾಗ ಅವ್ರು ಇಷ್ಟು ಸ್ಪಂದಿಸಿದ್ದಾರೆ. JC ಅವ್ರು ಬಂದು ನೋಡ್ಬಿಟ್ಟು ಏನೋ ಡಿಸಿಷನ್ ಮಾಡ್ತಾರೆ, ಅದ್ರ ಮೇಲೆ ನೋಡೋಣ. ಕರೀತಾರೆ ನಾಳೆ ಇನ್ನೊಂದು 1 ದಿವಸ 2 ದಿವಸ ಕಳಿಸ್ತಾರೆ. ಅಣ್ಣ ಇನ್ನೊಂದು ವಾರದಲ್ಲಿ ಇದೇನೋ ಕೆಲಸ ಆಗಿಲ್ಲ ಅಂದ್ರೆ ನಮ್ಮ ನರಸೀಪುರದಲ್ಲಿರೋ ಎಲ್ಲಾ ರೋಡ್ ಎಂಡ್ಗಳಲ್ಲೂ ನಮ್ಮ ದೇವಸ್ಥಾನ ನಾವೇ ಕಟ್ಕೊಂಡ್ಬಿಡೋಣ. ನಾಳೆ JC ಅವ್ರು ಬಂದು ವೀರೇಶ್ವರ್ ಅವರು ಪ್ರಾಮಿಸ್ ಮಾಡ್ತಾ ಇದ್ದಾರೆ, ಮಾಡಿ ಅದಕ್ಕೆ ಏನು ಅಧಿಕಾರ ತಗೊಳ್ಬೇಕು ತಗೊಳ್ತಾರೆ. ದಯವಿಟ್ಟು ನಾವೆಲ್ಲ ಇವತ್ತು ಅವ್ರಿಗೆ ಒಂದು ಇದು ಮಾಡಿ ನೆನ್ನೆ ತಗೊಂಡಿರೋ ನಮ್ಮ ಇವರ ದಕ್ಷತೆಗೆ ಎಲ್ಲರೂ ಚಪ್ಪಾಳೆ ತಟ್ಬಿಟ್ಟು ಇಲ್ಲಿಗೆ ಮುಗಿಸ್ಬಿಡ. ಈಗ ನಾಳೆ ಎಷ್ಟು ಗಂಟೆಗೆ? 3 ಗಂಟೆಗೆ 4 ಗಂಟೆಗೆ ನಾಳೆ ನಮ್ದು ಮೀಟಿಂಗ್ ಇದೆ. ನಾಳೆ ನಮ್ದು ಮೀಟಿಂಗ್ ಇದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಇವರ ಹಿರಿಯ ಅಧಿಕಾರಿಗಳು ಬರ್ತಾರೆ. ಅವ್ರ ಮುಂದೆ ಈಗ ಕೊಟ್ಟರೆ ನಾವೀಗ ಎಲ್ಲರೂ ಮನೆಗೆ ಹೋಗಂಗಿಲ್ಲ. ಈಗ ಒಂದು ಡ್ರಾಫ್ಟ್ ಮಾಡ್ತೀವಿ, ಈಗ ಒಂದು ಕಂಪ್ಲೇಂಟ್ ಮಾಡ್ತೀವಿ. ಪ್ರತಿಯೊಬ್ಬರು ಸಹಿ ಹಾಕ್ಬೇಕು. ನಿಮ್ಗಾಗಿರ್ತಕ್ಕಂಥ ಅನ್ಯಾಯ, ನಿಮ್ಗಾಗಿರೋ ತೊಂದರೆಗಳ ಬಗ್ಗೆ ನಾವು ಡ್ರಾಫ್ಟ್ ಮಾಡಿ ಇಟ್ಟಿರ್ತೀವಿ. ನಾವೀಗ ನೀವೆಲ್ಲರೂ ಸಹಿ ಹಾಕ್ಬಿಟ್ಟೆ ಹೋಗ್ಬೇಕು ನೀವು ನಿಮ್ಮ ಮನೆಗಳಿಗೆ. ಅಲ್ಲಿವರೆಗೂ ನಾಳೆ ಮಧ್ಯಾಹ್ನ ಇವ್ರು ಏನು ನಿರ್ಣಯ ತಗೊಂತಾರೋ ಅದರ ಮೇಲೆ ನಮ್ಮ ಮುಂದಿನ ಹೋರಾಟದ ಪ್ರಾರಂಭ ಶುರುವಾಗ್ತದೆ. ಅಲ್ಲಿವರೆಗೂ ಇವರಿಗೆ ನಾಳೆ 3 ಗಂಟೆವರೆಗೂ ಅವಕಾಶ ಕೊಡೋಣ. ಪರವಾಗಿಲ್ಲ, ಎಲ್ಲ ಮೀಟಿಂಗ್ ಅಲ್ಲಿ ಇದ್ದಾರೆ, ಇಡಿ ಮೀಟಿಂಗ್ ಅಲ್ಲಿ ಇದ್ದಾರೆ, ಪರವಾಗಿಲ್ಲ, ಇರಲಿ, ಚಿಂತೆ ಇಲ್ಲ. ಒಂದು ದಿವಸ ನಮ್ಮ ಇಷ್ಟು ದಿವಸ ತೊಂದರೆ ಆಗ್ತಾ ಇದೆ, ಒಂದು ದಿವಸ ತೊಂದರೆ ಆದ್ರೇನು ಪರವಾಗಿಲ್ಲ, ಬಡವರು ನಮಗೆ ನಾಳೆ ಒಂದು ದಿವಸ ತೊಂದರೆ ಆದ್ರೂ ಚಿಂತೆ ಇಲ್ಲ. 3 ಗಂಟೆವರೆಗೂ ಕಾಯೋಣ, ಸರಿನಾ? ಇವತ್ತು ಒಂದು ಈ ಕೊಡ್ತಕ್ಕಂಥ ಇವರಿಗೆ ಅರ್ಜಿಗೆ ಎಲ್ಲರೂ ಸಹಿ ಹಾಕ್ಬಿಟ್ಟು ಹೋಗ್ಬೇಕು ಪ್ರತಿಯೊಬ್ಬರು.
ಎಲ್ಲರೂ 10 ನಿಮಿಷ ರೆಡಿ ಮಾಡ್ತೀನಿ ಇವಾಗ. ಮತ್ತೆ ನಿನ್ನೆ ಅಂತ ಅಂದ್ಬಿಟ್ಟು BBMP ಅವ್ರು ಹೇಳಿದ್ರು ಈಗ ಸ್ಟೇಷನ್ ಇಂದ ಪರ್ಮಿಷನ್ ಕೊಟ್ಟಿದ್ದಾರೆ ಹೊಡಿಬೇಕು ಅಂತ ಅಂದ್ಬಿಟ್ಟು ಆ ಗೇಟ್ ಎಲ್ಲ ಇವತ್ತು ತೆಗಿಯೋದಕ್ಕೆ ಹೇಳಿ ಸಾಲು ಹೇಳಿದ್ದಾರೆ. ತಗೊಳ್ಳಿ ಈಗ ಸಾರ್ವಜನಿಕ ನಾವೆಲ್ಲ ಏನಿದ್ದೀವಿ ನಾವು ಒಕ್ಕೂಟದಿಂದ ಒಂದು ಕೇಳ್ತಾ ಇದೀವಿ, ನೀವೇ ಬಂದು ಆ ಜಾಗದಲ್ಲಿ ಏನೇನು ಸಮಸ್ಯೆ ಆಗಿದೆ ನಾವು ತೋರಿಸ್ತೀವಿ, ಅದನ್ನ ಅದು ಪರ್ಮಿಷನ್ ಕೊಟ್ಟಿದ್ದಾರೆ ಸ್ಟೇಷನ್ ಅಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಈಗ ಬರ್ಬೇಕು ಇವಾಗ ಬರ್ಬೇಕಲ್ಲ ಅವರು ಈಗ ಬರ್ಬೇಕು. ಒಂದು ಸಾಲ ಬಂದು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಇವಾಗ ಪರಿಶೀಲನೆ ಮಾಡಲಿ, ಅದನ್ನ ತೆರವು ಮಾಡುವಂತ ಕೆಲಸ ಮಾಡೋಣ. ಈಗ ಬರ್ಬೇಕು. ಶಶಾಂಕನ್ ಮನೆ ಹತ್ರ ಎಲ್ಲರೂ ನಡೀರಿ. ನಾವುಗಳೇ ಹೇಳಿದೀವಿ ಬೇರೆ ರೋಲ್ ಕಾಲ್ ಶಶಾಂಕನ್ಗೆ, ಪೊಲೀಸರಿಂದ ಕಣ್ಮರೆಯಾಗಿರುವ ಶಶಾಂಕನ್ಗೆ. ಸ್ನೇಹಿತರೆ, ಇವತ್ತೇನು ವಿದ್ಯಾರಣ್ಯಪುರ ಬೀದಿ ಬದಿ ವ್ಯಾಪಾರಿಗಳನ್ನ ಕೆಣಕುವಂಥ ಕೆಲಸಗಳನ್ನ ಕೆಲವರು ಪುಂಡ್ರು ಪೋಖ್ರಿಗಳು 420ಗಳು ಮಾಡಿದ್ದಾರೆ. ಅವರಿಗೆ ತಕ್ಕ ಪಾಠ ಕಲಿಸೋವಂಥ ಎಚ್ಚರಿಕೆಯನ್ನು ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಅವ್ರ ಮನೆ ಮುಂಭಾಗದಲ್ಲೇ ಅವರು ಸರಿಪಡಿಸ್ಕೊಳ್ಳೋದಕ್ಕಾಗಲಿಲ್ಲ. ಅವ್ರ ಮನೆ ದೇವ್ರ ಮನೆ ತಗೊಂಬಂದು ಬೀದಿಯಲ್ಲಿ ದೇವಸ್ಥಾನವನ್ನು ಕಟ್ಕೊಂಡು ನಿರ್ಮಾಣ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಬೀಗ ಹಾಕ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರ ದೇವಸ್ಥಾನ ಅಲ್ಲ ಅದು, ಅವ್ರ ಮನೆ ಪರ್ಸ್ನಲ್ ಆಗಿರ್ತಕ್ಕಂಥ ದೇವಸ್ಥಾನ ಬೀದಿಗೆ ಬಂದಿದೆ. ಅಂಥ ಪುಂಡ್ರು ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೆಲಸ ತುಂಬ ಎಚ್ಚೆತ್ತವಾಗಿ ನಡೀತಾ ಇದೆ. ಅದರಲ್ಲಿ ಇಬ್ಬರು ಪ್ರಮುಖವಾಗಿ ಬರ್ತಾರೆ. ಒಬ್ಬ ಪ್ರಸನ್ನ ಕುಮಾರ್ ಅಯ್ಯಂಗಾರ್ ಅಂತ ಬರ್ತಾರೆ, ಇನ್ನೋರ್ವ ಶಿವಕುಮಾರ್ ಅಲಿಯಾಸ್ ಶಶಾಂಕ್. ಈ ಇಬ್ಬರು ವ್ಯಕ್ತಿಗಳು BBMP ಅಧಿಕಾರಿಗಳನ್ನು ದಬ್ಬಾಳಿಕೆ ಮಾಡ್ತಾ ಅವ್ರ ಮೇಲೆ ಪ್ರಭಾವವನ್ನು ಬೀರ್ತಾ ಸುಮಾರು ಪ್ರೆಷರನ್ನು ಹಾಕ್ತಾ ಜನಗಳ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ. ಪಟಾಕಿ ಅಂಗಡಿ ಇಟ್ಟರೆ ಅವ್ರ ಹತ್ರ ಹೋಗಿ ದಬ್ಬಾಳಿಕೆ ಮಾಡೋವಂಥ ಕೆಲಸ ಮಾಡ್ತಾರೆ. ಬೇರೆ ಬೇರೆ ಸೈಟ್ಗಳನ್ನ ಅಕ್ವೈರ್ ಮಾಡೋವಂಥ ಕೆಲಸ ಮಾಡ್ತಾರೆ. ಡೂಪ್ಲಿಕೇಟ್ ಪತ್ರಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ಹೋಗಿ ಪೊಸಿಷನಲ್ಲಿ ಕುತ್ಕೊಳ್ಳೋವಂಥ ಕೆಲಸ ಮಾಡ್ತಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡ್ತಾರೆ. ಬೇಕ್ರಿಯವ್ರಿಗೆ, ಟೀ ಮಾರುವಂಥ ಬೇಕ್ರಿಗಳವ್ರಿಗೆ ತೊಂದರೆ ಕೊಟ್ಟು ಬಾಗ್ಲು ಹಾಕ್ಸೋವಂಥ ಕೆಲಸ, 15 ದಿನ 20 ದಿನ ಬಾಗ್ಲು ಹಾಕುವಂಥ ಕೆಲಸ ಮಾಡ್ತಾರೆ. ಇಂಥ ವ್ಯಕ್ತಿಗಳ ವಿರುದ್ಧ ಇವತ್ತು ವಿದ್ಯಾರಣ್ಯಪುರದ ಬೀದಿ ಬದಿ ವ್ಯಾಪಾರಿ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಕಾರ್ಯಕರ್ತರುಗಳು ಇವತ್ತು ಸೇರಿ ನಾವೇನಿಂದು ಹೋರಾಟ ಮಾಡ್ತಾ ಇದ್ದೀವಿ ವಿದ್ಯಾರಣ್ಯಪುರ BBMP ಕಚೇರಿ ಮುಂದೆ. ಈ ಹೋರಾಟಕ್ಕೆ ಜಯ ಸಿಗತ್ತೆ ಅನ್ನೋ ಒಂದು ಉದ್ದೇಶ ನಾನು ಇಟ್ಕೊಂಡಿದ್ದೀನಿ. ಮತ್ತು ಇವತ್ತು ಅಧಿಕಾರಿಗಳನ್ನ ಕರ್ಕೊಂಡೋಗಿ ರಸ್ತೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಅವನ ಮನೆ ದೇವ್ರನ್ನ ಬೀದಿಲಿ ತಂದಿಟ್ಟಿರ್ತಕ್ಕಂಥ ಶಶಾಂಕ್ ಅವ್ರ ಮನೆ ಹತ್ರ ಹೋಗ್ತೀವಿ, ಅದನ್ನು ತೆರವುಗೊಳಿಸ್ತೀವಿ. ಮತ್ತು ಅವನು ಏನು ಮನೆಯಿಂದ ರಸ್ತೆಗೆ 10 ಅಡಿ ಎಕ್ಸ್ಟ್ರಾ
ಗೇಟ್ನ ಅಳವಡಿಸಿದ್ದಾನೆ, ಅದನ್ನು ಕೂಡ ತೆರವುಗೊಳಿಸೋಂಥ ಕೆಲಸ BBMP ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಹೋಗಿ ಇವತ್ತು ಮಾಡಬೇಕಾಗಿದೆ, ಮಾಡ್ತೀವಿ. ಅದು ದೇವಸ್ಥಾನ ನಿರ್ಮಾಣ ಮಾಡ್ಕೊಂಡಿರೋದು ಅವ್ರ ಮನೆಗೋಸ್ಕರ ಮಾತ್ರ ಮಾಡ್ಕೊಂಡಿದ್ದಾರೆ. ಒಳಗಡೆಯಿಂದನೇ ಅವನು ಒಂದು ಗೇಟ್ನ ಅಳವಡಿಸ್ಕೊಂಡಿದ್ದಾನೆ. ಅದೇ ಗೇಟಲ್ಲಿ ಹೋಗ್ತಾನೆ, ಅವನು ಪೂಜೆ ಮಾಡ್ಕೋತಾನೆ, ಗೇಟ್ ಹಾಕೋತಾನೆ. ಯಾರೇ ಸಾರ್ವಜನಿಕವಾಗಿ ಹೋಗ್ತಾ ಇಲ್ಲ. ಇದು ಇವಾಗ ಒಂದು 10 ವರ್ಷದಿಂದ ನಮಗೆ ಅದು ನಿರ್ಮಾಣದ ಕೆಲಸ ಗೊತ್ತಾಗಿದೆ. 1 ವರ್ಷದ ಹಿಂದೆ ಅದನ್ನು ಕಟ್ಟಡ ಕಟ್ಟಿದ್ದಾರೆ. ಅದಕ್ಕೆ ಮುಂಚೆ ಒಂದು ಕಟ್ಟೆ ಕಟ್ಟಿ ಅಲ್ಲಿ ಕಲ್ಲುಗಳನ್ನ ಇಟ್ಟು ಪೂಜೆ ಮಾಡೋವಂಥ ಕೆಲಸ ಮಾಡ್ತಾಯಿದ್ರು. ಈ ಥರ ಒಂದು BBMP ಅಧಿಕಾರಿಗಳು ಅವ್ರಿಗೆ ಹೆಂಗೆ ಪರ್ಮಿಷನ್ ಕೊಡ್ತಾರೆ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ? ಮುಜರಾಯಿ ಇಲಾಖೆ ಮುಖಾಂತರ ಏನಾದರೂ ಲೆಟ್ರ್ ಕೊಟ್ಟಿದ್ದಾರಾ? BBMP ಅವರೇನಾದರೂ ಇವರಿಗೆ ಲೆಟ್ರ್ ಕೊಟ್ಟಿದ್ದಾರಾ ದೇವಸ್ಥಾನ ಕಟ್ಬೋದು ಅಂತ ಹೇಳಿ? ಮನೇಲಿರ್ತಕ್ಕಂಥ ದೇವಸ್ಥಾನನ ಹೊರಗಡೆ ಕರ್ಕೊಂಬಂದು ಇಡೋ ಅಂಥ ಕೆಲಸ ಯಾಕೆ ಮಾಡಿದ್ದಾರೆ ಇವರು? ಸೊ ಹಂಗಾಗಿ ಈ ಮೂಲಕ ನಾನು ತಿಳಿಪಡಿಸೋದೇನೆಂದರೆ, ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು, ಎಲ್ಲ ನನ್ನ ಬೀದಿ ಬದಿ ವ್ಯಾಪಾರಿ ಸಂಘದ ಸಹಪಾಠಿಗಳೊಂದಿಗೆ ಇವತ್ತು ಅವನ 420 ಶಶಾಂಕ್ ಅವನ ಮನೆ ಬಳಿ ಹೋಗಿ ಅದನ್ನು ತೆರವುಗೊಳಿಸೋ ಅಂಥ ಕೆಲಸ ನಾವು ಈಗ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನನ್ನ ಹೆಸರು ವೆಂಕಟಲಕ್ಷ್ಮಿ ಅಂತೇಳಿ, ನಾನು ನರಸೀಪುರ 5th ಮೇನ್ 2nd ಕ್ಲಾಸಲ್ಲಿದ್ದೀನಿ. ಡೆಡ್ ಎಂಡ್ ಮನೆ ಅಂತೇಳಿ ನಮ್ಮ ಮನೆ 305 ಡೋರ್ ನಂಬರು. ನಮ್ಮ ಮನೆ ಮುಂದೆ ಇರೋ ಶಶಾಂಕ್ ಅನ್ನೋನು ಬೀದಿಯವ್ರಿಗೇ ಪ್ರಾಬ್ಲಮ್ ಕೊಡೋದಲ್ಲದೆ ನಮಗೂ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ. 9 ವರ್ಷದಿಂದನೂ ನಮಗೆ ತುಂಬ ಟಾರ್ಚರ್ ಆಗ್ತಿದೆ. 11 ದಿವಸದಲ್ಲಿ ಇರೋ ದೇವಸ್ಥಾನ ಕಟ್ಕೊಂಡು ಇದು ಪುರಾತನ ಕಾಲದ್ದು ಅಂತೇಳಿ ಸುಳ್ಳು ಹೇಳ್ಕೊಂಡು ಎಲ್ಲರಿಗೂ ಎದುರಿಸ್ಕೊಂಡು ಎಲ್ರಿಗೂ ಬ್ಲಾಕ್ ಮೇಲ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾನೆ. ಏನಾರ ಕೇಳೋಕ್ಕೋಯ್ತು ಅಂತಂದರೆ ನಮ್ಗೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. BBMP ಅವ್ರ ಕಡೆಯಿಂದ ಕಂಪ್ಲೇಂಟ್ ಆಗಿದೆ, ಅವರು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ನನಗೆ ಈಗ ಕೇಸ್ ಹಾಕಬೇಕು ಅಂತ ಇದ್ದೀನಿ ಅವ್ರ ಮೇಲೇ. ಏನಾಗುತ್ತೋ ನೋಡೋಣ ಸರ್. ಏನು ಪ್ರತಿಯೊಬ್ಬರಿಗೂ ತೊಂದರೆ ಮಾಡ್ತಾನೆ. ಏನಾರ ಪೆಂಡಲ್ ಹಾಕಿದರೆ, ಯಾರೋ ಸತ್ತೋಗಿದ್ರೆ ಎಣ ಎತ್ತಿ ಓಡಾಡೋಕ್ಕೆ ಕಾರು ಜಾಗ ಬಿಡಿ ಅಂತ ಹೇಳ್ತಾನೆ. ಏನಾರು ಅನ್ನದಾನ ನಡೀತಾ ಇದ್ದರೆ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿ BBMP ಅವ್ರು ಕರೆಸಿ ಟ್ಯಾಕ್ಸ್ ಕಟ್ಟಿರೋದು ಉಂಟು ಈ ಬೀದಿಲಿ. ಪ್ರತಿಯೊಬ್ಬರಿಗೂ, ಒಬ್ಬರು ಅಂತಲ್ಲ, ಪ್ರತಿಯೊಂದು ಮನೆಯವರು. ಆದರೂ ಎಲ್ಲರೂ ಹೆದರ್ಕೊಂತಾರೆ, ಅವರಿಗೆ ಯಾರೂ ಬರ್ತಾ ಇಲ್ಲ. ನಮ್ಗೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ ಅಂತ ದೇವಸ್ಥಾನದ ಮುಂದೆ ಗಾಡಿನೂ ತಂದು ನಿಲ್ಸ್ಕೊಂಡಿದ್ದಾನೆ. ನಮ್ಮ ಕಾರಿದೆ, ಹೊರಗಡೆ ಹೋಗಬಾರ್ದು ಮಾಡಬಾರ್ದು ಅಂತ. ನಾನು 18 ವರ್ಷದಿಂದ ಇಲ್ಲೇ ಇದ್ದೀವಿ ಸರ್. ನಾವು ಬಂದು ವಿದ್ಯಾರ್ಥಿಪುರಕ್ಕೆ ಬಂದು 30 ವರ್ಷ ಆಗಿದೆ. 30 ವರ್ಷದಿಂದ ಅಂದರೆ ಈ ಬೀದಿಗೆ ಬಂದು ನಾನು 20 ವರ್ಷ ಆಗಿದೆ ಸರ್. I am Dr. Sarama Matthew, and I work for All India Council of Human Rights, Liberties and Social Justice here in Karnataka as State President for Public Grievances and Redressal. I have lots of public grievances around here, and just a few issues that I am putting it is a personal vengeance which by Shashank has been done to the vendors and to my shop where it is, and my board has been taken out, not even respecting the board what is written over there, and all my office things, everything he has destroyed. He has destroyed the building also. It is not that whether it is the BBMP or who is he in the BBMP. We all want to know who is he in the BBMP. Is he a staff? Is he having any office bearing? Is he having anything to do with the BBMP? And before that, before my son's wedding, he just came and crashed my son's vehicle, car, and he made a big issue of it over there. And after that, somehow I had to cry and leave it because it was my son's wedding. He is not. He is a looter and a troubleshooter for the public in Vidyaranyapura. So we don't want this fellow. We wanted immediate action upon this Shashank, whoever he is. I don't know personally about him. I don't have anything about him. But this is for the vendors and for each and every public over here in Vidyaranyapura. Thank you. Before the BBMP people can give any notice or even if they can take any action, actually the vendors and all the shopkeepers have to be given a nominal intimidation that yes, we are going to do that. Before that, you can just give a warning stating that please don't park in the footpath or have any vendors on the footpath. But before doing anything of that sort, they have just come and destroyed it by only 1 person or 2 person or 3 person who are very interested in destroying the beauty of Vidyaranyapura. And that is this Mr. Shashank and Mr. Prashant Iyengar. And I don't know who the rest of the people are there. And he does one more thing is these 2 people, they send unknown videos of women to this one, whether it is Instagram, Twitter
Twitter or Facebook or anything. They are disgracing the womanhood also. And he is not from our ward, that is ward number 9. He is from some other ward, I don't know which ward, whether he is presently in any ward. But this person needs to be taken away from Vidyaranipura itself. A big trouble suitor for the womanhood and for the children and senior citizens and for the vendors around Vidyaranipura. ಪ್ರಜಾ ಪರಿವರ್ತನಾ ವೇದಿಕೆಯ ಬೆಂಗಳೂರು ನಗರಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ಬಡವರು, ನಿರ್ಗತಿಕರು, ಹಾಗೆ ಬೀದಿ ವ್ಯಾಪಾರಿಗಳು ಏನಿಲ್ಲಿ ಹೋರಾಟಕ್ಕೆ ನೂರಾರು ಜನ ಸೇರ್ಕೊಂಡಿದ್ದಾರೆ. ಇವರು ಏನಕ್ಕೆ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ BBMP ಅಧಿಕಾರಿಗಳು ಇವರನ್ನು ಬಂದು ಫುಟ್ಪಾತ್ ಮೇಲೆ ಇಟ್ಕೊಂಡಿರ್ತಕ್ಕಂಥ ಅಂಗಡಿಗಳನ್ನ ತೆರವು ಮಾಡ್ತಾ ಇದ್ದಾರೆ. ಏಕಾಏಕಿ ತೆರವು ಮಾಡಿದ್ರೆ ಇವ್ರು ಏನಾಗಬೇಕು? ಒಂದು ಹೊತ್ತಿನ ಕೂಳಿಗೆ ಇವರು ಬೆಳಗಿಂದ ಸಂಜೆವರೆಗೂ ವ್ಯಾಪಾರ ಮಾಡಿಕೊಂಡು ಒಂದು ಜೀವನ ಮಾಡ್ತಕ್ಕಂಥ ಒಬ್ಬ ಬಡವರು ಇವರನ್ನು ಏಕಾಗಿ ತೆರವು ಮಾಡಿದ್ರೆ ಇವರು ಬದುಕೋದಾದ್ರು ಹೇಗೆ? ಹೋಗಲಿ, ನಾಳೆ ದಿವಸ ಇವರು ಹೇಗೆ ಮಕ್ಕಳು ಮರಿಗಳನ್ನ ಇಟ್ಕೊಂಡು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ? ಕೂಲಿ ಕೆಲಸ ಸಿಗೋದಿಲ್ಲ. ಒಂದು ಕಡೆಗೆ ಯಾವ ಕೆಲಸ ಎಲ್ಲೂ ಯಾವ ಕೆಲಸ ಮಾಡೋಕ್ಕೂ ಈಗ ಎಲ್ಲೂ ಕೆಲಸ ಸಿಗೋದಿಲ್ಲ. ಈಗ ವ್ಯಾಪಾರ ಮಾಡಿಕೊಂಡು ವ್ಯಾಪಾರವನ್ನೇ ನಂಬ್ಕೊಂಡು ಇರತಕ್ಕಂಥ ಈ ಒಬ್ಬ ಬಡ ಈ ಕುಟುಂಬಗಳಿಗೆ ಬೀದಿ ಪಾಲು ಮಾಡುವಂಥ ಈ BBMP ಅಧಿಕಾರಿಗಳ ವಿರುದ್ಧ ಇವತ್ತು ನಮ್ಮ ಹೋರಾಟ. ಆದರೆ ಕೆಲವರು ಒಬ್ಬರು ಇಬ್ಬರು ಸೇರಿಕೊಂಡು ಇಷ್ಟು ಜನಗಳಿಗೆ ತೊಂದರೆ ಕೊಡ್ತಾ ಇರಬೇಕಾದ್ರೆ ಇಷ್ಟು ಜನ ಇವತ್ತು ಪಾಪ ತಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಇಲ್ಲಿ ಬಂದು ಗೊಳೋ ಅಂತ ಕೂಗಾಡುವಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಅದಕ್ಕೆ BBMP ಅಧಿಕಾರಿಗಳಿಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಇವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನೀವು ತೊಂದರೆ ಕೊಡ್ತೀರಾ, ತೆರವು ಕೊಡ್ತೀರಾ, ಇವ್ರಿಗೆ ಪ್ರತ್ಯೇಕವಾಗಿ ಜಾಗ ಕೊಡಿ, ಆಮೇಲೆ ತೆರವು ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಇವರನ್ನು ಮಾತಾಡಿಸಬಾರ್ದು. ಇವ್ರನ್ನೇನಾದರೂ ಬಲವಂತವಾಗಿ ಬೀದಿ ವ್ಯಾಪಾರಿಗಳನ್ನು ನೀವು ತೆರವುಗೊಳಿಸ್ತೀವಿ ಅನ್ನೋದಾದರೆ ನಮ್ಮ ಹೋರಾಟ ಮುಂದಿನ ರೀತಿ ನಿಮ್ಮ ವಿರುದ್ಧ ಅನ್ನೋದನ್ನ ಎಚ್ಚರಿಕೆ ಕೊಟ್ಟು ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ BBMP ಅಧಿಕಾರಿಗಳು ಇನ್ನು ಮುಂದೆ ಬೀದಿ ವ್ಯಾಪಾರಿಗಳನ್ನು ಮುಟ್ಟುವಂಥ ಕೆಲಸ ಮಾಡಬಾರ್ದು. ಇದು ನನ್ನ ಹೆಸರು ಕಮಲಮ್ಮ. ನರಸೀಪುರ ಲೇಔಟಲ್ಲಿ 40 ವರ್ಷದಿಂದ ಇಲ್ಲಿ ಇದ್ದೀನಿ ನಾನು. ಆದ್ರೆ ಅಲ್ಲಿ 5ನೇ ಕ್ರಾಸಲ್ಲಿ ಒಂದು 480 ಅಡಿ ಜಾಗ ಇತ್ತು. ಮಂಜು ಅವರು ಮಾರಿರುವರು, ಮಂಜು ಅವ್ರ ಹೆಸರು. ಅವ್ರ ಹತ್ರ ಅವ್ರು ಬಂದು ಹೇಳಿದ್ರು, ನಾನು ಮಾರ್ತಾಯಿದ್ದೀನಿ ಆಂಟಿ, ನಾನು ತಗೊಳ್ತೀರಾ ಅಂದರು. ಸರಿ, ನಾನು ತಗೊಳ್ತೀನಪ್ಪ ಅಂದೆ. ಎಲ್ಲ ರೇಟು ಮಾತಾಡಿದ್ದೀವಿ. ರೇಟೆಲ್ಲ ಮಾತಾಡಿ ಅಡ್ವಾನ್ಸ್ ಕೊಟ್ಟು 3 ತಿಂಗಳು ಆಯಿತು. ತಿರ್ಗಾ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ರಿಜಿಸ್ಟ್ರೇಷನ್ ಮಾಡಿಕೊಂಡು ದುಡ್ಡು ನಾನು ಸೆಟ್ಲು ಮಾಡಿಬಿಟ್ಟಿದ್ದೀನಿ. ಖಾತಾ ಕಂದಾಯ ಅವರು ಎಲ್ಲ ಮಾಡವ್ರೆ, ನಾನು ಖಾತಾ ಕಂದಾಯ ಕಟ್ಟಿದ್ದೀನಿ, ಏಕತ್ತ ಮಾಡಿದ್ದೀನಿ, ಎಲ್ಲ ಪಕ್ಕ ಮಾಡಿಕೊಂಡು ಆ ಮನೆ ಕಟ್ಟೋಣ ಅಂದ್ಬಿಟ್ಟು ಆ ಮನೆ ಉರುಳಿಸೋಣ ಹಂಗನ್ಬಿಟ್ಟು ಹೋಗಿ ನಾನು ಒಂದು ಕಿಟಿಗೆ ಹೊಡೆದಿದ್ದೀನಿ. ಒಂದು ಕಿಟಿಗೆ ಹೊಡೆದಿದ್ದ ಮೇಲೆ ಅವ್ರ ಅಕ್ಕ ಏನು ಮಾಡಿದ್ರು, ನೀನು ಹೊಡಿಬೇಡ, ನನ್ನ ತಮ್ಮ ಬರಲಿ, ನನಗೆ ದುಡ್ಡು ಕೊಡಬೇಕು, ಅವನು ಬಂದು ತೀರ್ಮಾನ ಮಾಡಿದ ಮೇಲೆ ನೀನು ಹೊಡೆಯಿ, ನನಗೂ ನಿನಗೂ ಸಂಬಂಧ ಇಲ್ಲ, ನನ್ನ ತಮ್ಮ ಬಂದು ಇದಕ್ಕೆ ನನಗೆ ಉತ್ತರ ಹೇಳಬೇಕು, ಆಮೇಲೆ ನೀನು ಹೊಡೆಯನ್ನು ಅವರು ಅಕ್ಕ ಹೇಳಿದ್ರು. ಅವ್ರು ಹೇಳಿದ ಮೇಲೆ ನಾನೇನು ಮಾಡಿದೆ, ನಿಲ್ಲಿಸ್ಬಿಟ್ಟಿದ್ದೀನಿ. ತಿರ್ಗಾ ಅವ್ರ ಅಕ್ಕ ಬಂದು ಶೇಷಾಂಗ ಮನೆಗೆ ಹೋಗ್ಬಿಟ್ಟು ಕರ್ಕೊಂಬಂದರು. ಶೇಷಾಂಗ ಬಂದ. ಮತ್ತು ಮಂಜು ನನ್ನ ಜೊತೆಲೇ ಇದ್ದರು, ಸೈಟು ಮಾರಿದ್ರಲ್ಲ ಮಂಜು, ಅವ್ರು ನನ್ನ ಜೊತೆಲೇ ಇದ್ದರು. ಮಂಜುನ ಕರೆದು ಹೋಗಿ ಮಾತಾಡಿದ್ರು, ಶೇಷಾಂಗ ಮಾತಾಡಿದ್ರು. ಏನಪ್ಪ ಅದು ಹೆಂಗೆ ನೀನು ಮಾರಿದ್ಯಾ, ಯಾಕೆ ಮಾರಿದ್ಯಾ, ಹೆಣ್ಣು ಮಕ್ಕಳಿಗೆ ಯಾಕೆ ನೀನು ಮೋಸ ಮಾಡ್ತೀಯಾ, ಹಂಗೆ ಹಿಂಗನ್ನು ಮಾತಾಡಿದ್ರು. ಅದಕ್ಕೆ ಅವರು ಮಂಜು ಏನು ಹೇಳಿದ್ರು, ನಾನು ಅರ್ಧ ಕೊಟ್ಟಿದ್ದೀನಲ್ಲಪ್ಪ, 3 ಔಟ್ರ್ ಬಿಲ್ಡಿಂಗ್ ಕಟ್ಟಿದ್ದಲ್ಲ, ಅರ್ಧ ಸೈಟು ಕೊಟ್ಟಿದ್ದೀನಿ, ಅರ್ಧ ಸೈಟು ನನ್ನ ಭಾಗ ನಾನು ಮಾರಿದ್ದೀನಿ, ಅದರಲ್ಲಿ 8.5 ಲಕ್ಷ ರೂಪಾಯಿ ಅವಳಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ, ಆಯಿತಾ, ಎಲ್ಲ ಆಯಿತು. ಮತ್ತು ಇನ್ನೂ ಏನು ಕೊಡಬೇಕು, ಅರ್ಧ ಸೈಟ್ ಕೊಟ್ಟು ಇನ್ನೂ ನನ್ನ ಸೈಟು ನಾನು ಮಾರಿದ್ದಕ್ಕೆ ಯಾರು ಕೇಳಬೇಕು ಹಂಗನ್ನು ಅವನಂದ. ಅದಕ್ಕೆ ಅವನು ನಾನು ಹೋಗಿ ಹೇಳಿದೆ, ನೋಡಪ್ಪ ನನಗೆ ಗೊತ್ತಿಲ್ಲ ಇದು, ನನ್ನ ಕೇಳ್ದ ಶಶಾಂಕ್, ನನಗೆ ಕೇಳಿದ್ರು, ಏನೇನೆ ನೀನು ಯಾಕಮ್ಮ ತಗೊಂಡಿದ್ಯಲ್ಲ, ನಾನು ಒಂದು ಮಾತು ನೀನು ಕೇಳಬಾರ್ದಾ ಹಂಗನ್ನು ಶಶಾಂಕ್ ಕೇಳಿದ್ರು. ಅವ್ರ ಅಕ್ಕನೂ ಕೇಳಿದ್ರು, ಮಂಜು ಅವ್ರ ಅಕ್ಕನೂ ಕೇಳಿದ್ರು. ನನಗೆ ಗೊತ್ತಿಲ್ಲ, ನೀವು ಯಾರೂ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮನ್ನು ಕೇಳಬೇಕನ್ನು ನನಗೂ ಗೊತ್ತಿಲ್ಲ. ಅವರು ಭಾಗ ಆಯಿತು, ಪೇಪರ್ ತೊಗೊಂಡೆ, ಲಾಯರ್ ಹತ್ರ ತೋರಿಸಿದೆ, ಎಲ್ಲ ಪಕ್ಕ ಇದೆ, ನೀನು ತಗೊಳ್ಳೋದು ಏನು ಪ್ರಾಬ್ಲಮ್ ಇಲ್ಲ ಅಂದರು. ನಾನು ತೊಗೊಂಡೆ, ಆದರೆ ನಿಮ್ಮನ್ನೆಲ್ಲ ಕೇಳಬೇಕನ್ನು ನನಗೇನು ಗೊತ್ತಿಲ್ಲ ಹಂಗನ್ನು ಹೇಳಿದೆ. ಅದಕ್ಕೆ ನಾನು ಇದೆ, ನೀವು ಬಗೆಹರಿಸಿಕೊಡಪ್ಪ, ಹೋಗಲಿ, ನನಗೆ ಗೊತ್ತಿಲ್ಲ, ಅದು ತೊಗೊಂಡ್ಬಿಟ್ಟಿದ್ದೀನಿ, ಒಂದು ನನ್ನ ದುಡ್ಡು ನೀವು ಕೊಟ್ಬಿಡ್ರಿ, ನೀವೇ ತೊಗೊಳ್ರಿ ಹಂಗನ್ನು ಹೇಳಿದೆ. ನಾನು ಯಾರಿಗೆ, ಶಶಾಂಕಿಗೆ ಹೇಳಿದೆ, ನನ್ನ ದುಡ್ಡು ಕೊಟ್ಬಿಡು, ನಾನು ಹೋಗ್ಬಿಡ್ತೀನಿ, ನೀವು ಹಂಗನ್ನು ನನಗೆ ಹೇಳಿದೆ. ಅದಕ್ಕೆ ಅವ್ರು ಏನು ಹೇಳಿದ್ರು, ಇದು ಬಗೆಹರಿಸ್ಕೊಡಪ್ಪ, ಅವ್ರ ಕಡೆನೂ ಮಾತಾಡಬೇಡ, ಇವ್ರ ಕಡೆನೂ ಅನ್ಯಾಯ ಯಾರಿಗೂ ಆಗಬೇಡಿ, ಅದೇ ಮಾತಾಡಿ ನನಗೆ ಸ್ವಲ್ಪ ಅದು ಡಿವೈಡ್ ಮಾಡಿ ಕೊಡಪ್ಪ ಅಂದೆ. ಅದಕ್ಕೆ ಅದು ಆಗಲ್ಲ, ನೀನು ಕೊಟ್ಟಿದೆಯಲ್ಲ ದುಡ್ಡು, ಇವ್ರೇನು ನಾವು ಕೇಳಬೇಕು, ಇವ್ನು ಚಿಕ್ಕ ಹುಡುಗ, ಇವನೇನು ನಾನು ಕೇಳಬೇಕು ಹಂಗಣ್ಣಿ ನೀನು ಮನಸ್ಸಲ್ಲಿ ಅಂದ್ಕೊಂಡಿದ್ಯಾ, ನೀನು ಹಾಕಿರೋ ದುಡ್ಡ ತಿರುಪತಿ ಉಂಡಿಗೆ ಹಾಕಿದ್ದೀನಿ ಅಂದ್ಕೊಂಡು ನೀನು ಹೋಗು,
ನಿನಗೆ ಸೈಟ್ ಸಿಕ್ಕಲ್ಲ ಹಂಗಣ್ಣ ಅಂದರು. ಏನಪ್ಪ ಹಿಂಗೆ ಹೇಳ್ತಾ ಇದೆಯಲ್ಲ, ಇದು ಸರಿನಾ ಇದು ಹಂಗಣ್ಣು ನಾನು ಹೇಳಿದೆ. ತಿರ್ಗಾ ಏನೋ ಮತ್ತೆ ಅವನು ಮಂಜು ಎಷ್ಟೋ ಮಾತಾಡ್ದ, ಅವ್ರು ಕೇಳೋ ಪರಿಸ್ಥಿತಿಲಿ ಇಲ್ಲ. ತಿರ್ಗಾ ಒಪ್ಪಲ್ಲ. ತಿರ್ಗಾ ಮನೆಗೆ ಬಂದು ಒಂದು 2 ದಿನ ಬಿಟ್ಟು ಅವನು ಅಲ್ಲಿ ಬರೋಕ್ಕೆ ಹೇಳ್ದ, ಮಂಜುನ ಬರೋಕ್ಕೆ ಹೇಳ್ದ. ಎಲ್ಲಿ ಆಂಜನೇಯ ದೇವಸ್ಥಾನ ಇದೆಯಲ್ಲ ಇದರಲ್ಲಿ ತಿಂಗ್ಳ ಕಡೆ ಆಂಜನೇಯ ದೇವಸ್ಥಾನ, ಅಲ್ಲಿ ಕರೆದು ಅಲ್ಲಿನೂ ಹಾಂ ಆಗೋಯ್ತು, ನನ್ನ ಕಡೆ ಆಗೋಯ್ತು ಆದರೆ ನಾನು ಏನು ಮಾಡಿದೆ, ಮತ್ತೆ ತಿರ್ಗಾ ಟೇಷನ್ಗೆ ಹೋದೆ. ಟೇಷನ್ಗೆ ಹೋಗಿ ನೋಡಿ ನಾನು ತೊಗೊಂಡಿದ್ದೀನಿ, ನನ್ನ ಪೇಪರ್ ಕರೆಕ್ಟ್ ಇದೆ, ಆದರೂ ಕೂಡ ನೋಡಿ ಇದು ಈ ಥರ ಗಲಾಟೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವಳು ಭವಾನಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಕಂಪ್ಲೇಂಟ್ ಕೊಟ್ಟಿದ್ದ ಮೇಲೆ ತಿರ್ಗಾ ಭವಾನಿ ಗಂಡ ಬಂದ, ಭವಾನಿ ಬಂದರು. ಶೇಷಾಂಗನ ಕರಿತೀನಿ, ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಾನು ಅಂದರು. ಶೇಷಾಂಗ ಮತ್ತೆ ಕರೆದ್ಬಿಟ್ಟು ಅವ್ರು ಒಳಗಡೆ ಹೋಗಿ ಏನೇನು ಮಾತಾಡಿದಾರೋ ನನಗೆ ಗೊತ್ತಿಲ್ಲ. ಆಮೇಲೆ ಮಾತಾಡ್ಬಿಟ್ಟು 3 ದಿನ ಟೈಮು ಕೊಟ್ಟರು ಅವರಿಗೆ, ಮನೆ ಖಾಲಿ ಮಾಡಿ ಕೊಡ್ಬೇಕಂದ್ರೆ 3 ದಿನ ಟೈಮ್ ಕೊಟ್ಟರು. ಆಮೇಲೆ ಕೋರ್ಟ್ಗೆ ಇದು ಟೇಷನ್ಗೆ ಹಾಕಿದೆ. ಟೇಷನ್ಗೆ ಶೇಷಾಂಗ ಬಂದು ಅವರು ಏನು ಮಾತಾಡಿದಾರೋ ಗೊತ್ತಿಲ್ಲ, ಒಳಗಡೆ ಕರೆಸಿ ಮಾತಾಡಿದ್ರು. ಮತ್ತು ಶೇಷಾಂಗನು ನನ್ನೇನು ಆಚೆ ಕಳಿಸಿದ್ರು ಟೇಷನಲ್ಲಿ ಇನ್ಸ್ಪೆಕ್ಟ್ರು. ಅವ್ರು ಕಳಿಸಿದ ಮೇಲೆ ಬಂದು ಮಾತಾಡೋಕ್ಕೆ ಕಳಿಸಿದ್ರು, ಅದು ಏನಿದೆ ಮಾತಾಡಿ ಕಳಿಸಪ್ಪ ಹಂಗನ್ಬಿಟ್ಟು ಶೇಷಾಂಗನೇ ಅವರೇ ಕಳಿಸಿದ್ರು ಆಚೆ. ಬಂದು ಶೇಷಾಂಗು ಪೊಲೀಸವರು ಒಬ್ರು ಕೇಳಿದ್ರು, ನಿಂದು ಏನು ಡಿಮ್ಯಾಂಡ್ ಇದೆ. ಮಂಜುಗೂ ಕೇಳಿದ್ರು, ನೋಡಪ್ಪ ಅದು ಏನಿದೆ ನೀವೇ ಬಗೆಹರಿಸ್ಕೊಂಡು ಹೋಗ್ಬೇಕು, ಆ ಯಮ್ಮನಿಗೆ ಫಸ್ಟ್ ಬಿಟ್ಕೊಡ್ಬೇಕನ್ನು ಟೇಷನಲ್ಲಿ ಹೇಳಿದ್ರು. ಆದ್ರೆ ಬಂದು ಇವನು ಮಂಜು ಏನು ಹೇಳ್ದ, ಏನು ಶೇಷಾಂಗು ಇವಾಗ ಏನು ನಾನು ಕೊಡಬೇಕು ಹೇಳಿ ಹಂಗಂದ. ಅದಕ್ಕೆ ಅವ್ರ ತಂಗಿ ಏನು ಹೇಳಿದ್ರು, 20 ಲಕ್ಷ ಕೊಡು ಅವಾಗೇ ನಾನು ಸೈಟ್ ಬಿಡೋದು ಹಂಗೇನು ಭವಾನಿ ಹೇಳಿದ್ರು. ಅದಕ್ಕೆ ನಾನು ಮಾರಿದೆ 20 ಲಕ್ಷ ಇಲ್ಲ, ನಾನು 20 ಲಕ್ಷ ಯಾಕೆ ನೀನು ಕೊಡಬೇಕು ಹಂಗಣ್ಣು ಹೇಳ್ದ. ಸರಿ ಮತ್ತೆ ಮಂಜು ಕೇಳಿದ್ರು, ನೀನು ಎಷ್ಟಪ್ಪ ಕೊಡ್ತೀಯಾ, ಹೋಗ್ಲಿ ಅವಳು ಹೆಣ್ಣು ಮಗಳು ಅಲ್ಲೇನೋ ಓಳೆ ಅವ್ರ ಅಮ್ಮಂದು ಇದೇನು ಅಂದ್ಲಾರ, ಎಷ್ಟು ಕೊಡಬೇಕು ನೀನು, ಎಷ್ಟು ಕೊಡ್ತೀಯಾ ಹಂಗಣ್ಣು ಕೇಳಿದ್ವಿ. ಸರ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ಸರ್, 1.5 ಲಕ್ಷ ಕೊಡ್ತೀನಿ, 1.5 ಲಕ್ಷ ನಾನು ಕೊಡ್ತೀನಿ ಅಂದ್ಬಿಟ್ಟು ಅವನು ಮಂಜು ಹೇಳ್ದ, ಸೈಟ್ ಮಾರಿರೋನು ಅಂದಿದ್ದಕ್ಕೆ. ಅದಕ್ಕೆ ಶೇಷಾಂಗ ಇದ್ಕೊಂಡು ಏನು ಹೇಳ್ತಾನೆ, 1.5 ಲಕ್ಷ ನೀನು ತಗೋಬೇಡ, ಯಾರಿಗೆ ಭವಾನಿಗೆ 1.5 ಲಕ್ಷ ನೀನು ತಗೋಬೇಡ ಹಂಗಣ್ಣ ಅಂದರು. ಅವರು ಇವಳು ಗಂಡ ಯಾರು ಭವಾನಿ ಗಂಡ ಅವ್ರೇನು ಹೇಳ್ದ, ಅವನು ಏನು ಹೇಳ್ದ, 80,000 ರೂಪಾಯಿ ಕೇಳ್ದ ಎಷ್ಟ. ಕೇಳಿದ್ದಕ್ಕೆ ಏಯ್ ನಿಮ್ಮ ಅಮ್ಮನ ಏನು ನಿಮ್ಮ ಅಮ್ಮಂದ ಸೈಟು, ನೀನು ಹೆಂಗೆ ಮಾತಾಡ್ತೀಯಾ, ನೀನು ಹೆಂಗೆ ಕೇಳ್ತೀಯಾ ಹಂಗಣ್ಣ ಅಂದ. ಅದಕ್ಕೂ ಪೊಲೀಸವರು ಮತ್ತು ಇದು ಇಲ್ಲಿ ಬಗೆಹರಲ್ಲಮ್ಮ, ನೀನು ಕೋರ್ಟ್ ಕಡೆ ಹೋಗ್ಬಿಡು ಪೊಲೀಸವರು ಹೇಳಿದ್ರು. ಸರಿ ನಾನೇನು ಮಾಡಿದೆ, ಪೊಲೀಸ್ಗೆ ಹೇಳ್ಬಿಟ್ಟು ಇದಕ್ಕೆ ಹೋಗ್ಬಿಟ್ಟೆ. ಭವಾನಿ ನಡಿ ನಾನು ಅದನ್ನು ನಡೆಸ್ಕೊಡ್ತೀನಿ, ಅದು ಹೆಂಗ ಅಮ್ಮ ಮನೆ ತಗೊಳ್ತಾರ ನೋಡೋಣ ನಡಿ ಹಂಗನ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು. ಅಲ್ಲೇ ಸ್ಟೇಷನಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ತಿರ್ಗಿ ನಾನು ಮಾತಾಡೋಕ್ಕೆ ಹೋಗಿಲ್ಲ, ನಾನು ಕೋರ್ಟ್ಗೆ ಹಾಕಿದ್ದೆ. ಅಲ್ಲಿಂದ ಸ್ಟೇಷನಿಂದ ಬಂದು ಕೃಷ್ಣ ಅಲ್ಲಿ ತರಕಾರಿ ಮಾಡ್ತಾರೆ, ಫಸ್ಟ್ ಬ್ಲಾಗ್ ಅಲ್ಲಿ ತರಕಾರಿ ಮಾಡ್ತಾರೆ ಕೃಷ್ಣ, ಅವ್ರ ಹತ್ರ ಹೋಗಿ ಕೇಳಿದೆ, ಕೃಷ್ಣ ಇದು ಏನು ಇದೆ ಅಂತ ಈ ಸ್ಟೇಷನಲ್ಲಿ ನಡೀತಾ ಇತ್ತು ಕೇಳಿದೆ. ನನಗೆ ಗೊತ್ತಮ್ಮ, ಅದು ಸೈಟು ಭಾಗ ಮಾಡಿದ್ದೆ ನಾನು, ಅದ್ರ ಬಗ್ಗೆ ನನಗೆ ಗೊತ್ತಿದೆ, ಅದು ಯಾಕೆ ಹಿಂಗೆ ಮಾಡ್ತಾನೆ ಗೊತ್ತ, ಅವ್ನ ಭಾಗ ಅವ್ನು ಮಾರ್ತಾನೆ, ಅವನ ಭಾಗ ಅವ್ರು ಮಾಡ್ತಾರೆ. ಏನೋ ನೀನು ಇದು ಏನಾಗುತ್ತೆ ಅಂತ ಗೊತ್ತಿಲ್ಲ, ನಾನು ಮಾತಾಡ್ತೀನಿ ಅವ್ರ ಹತ್ರ ಮಾತಾಡ್ಬಿಟ್ಟು ನಿನಗೆ ಹೇಳ್ತೀನಿ ಅಂದರು. ಹೋಗಿ ಮಾತಾಡಿದ್ದಾರೆ, ದುಡ್ಡು ಗಿಡ್ಡು ಎಲ್ಲ ಸೆಟ್ಲ್ ಆಯಿತು, ಹೋಗಿ ಮಾತಾಡಿದ್ದಾರೆ. ಅದು ಏನು ಅವ್ರು ಆನ್ಸರ್ ಕೊಟ್ಟರೋ ಗೊತ್ತಿಲ್ಲ. ಸರಿ ಇಂದಿರಾ ಗಾಂಧಿ, ನಾನು ಇಂದಿರಾ ಗಾಂಧಿನೇ ಅವ್ರು ಕರೆಯೋದು. ಸರಿ ಅದು ನೀನು ಕೋರ್ಟ್ಗೆ ಹೋಗು, ಇವರೇನು ಬಗ್ಗೆ ಥರ ಕಾಣಿಸ್ತಾ ಇಲ್ಲ ಹಂಗಣ್ಣೆ ಕೃಷ್ಣನೂ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಕೋರ್ಟ್ಗೆ ಹೋದೆ. ಕೋರ್ಟ್ ಎಲ್ಲ ಆಯಿತು. ಅವ್ರು ಬಂದು ಅಲ್ಲಿ ಬರಲೇ ಇಲ್ಲ, ಒಂದೇ ಒಂದು ಸಾರಿ ಬಂದರು. ಇಷ್ಟು ಸರಿ ಈಗೆಲ್ಲ ಹೇಳಿದ್ರು. ಒಂದು ಲಾಯರ್ ಇಟ್ಟರು ಅವರು, ಶೇಷಾಂಗು ಒಂದು ಲಾಯರ್ ಕಳಿಸಿದ್ರು, ಲಾಯರ್ ಹೆಸರು ನನಗೆ ಗೊತ್ತಿಲ್ಲ. ಅವರು ಒಂದು 2 ಸರಿ ಬಂದರು, ಮತ್ತೆ ಇವರ ಕರೆಸಿದ್ರು. ಅಲ್ಲಿ ಕೋರ್ಟ್ಗೆ ಅಟೆಂಡ್ ಆಗಿಲ್ಲ ಅವರು ಯಾರು. ಕೋರ್ಟ್ ಕಡೆಯಿಂದ ನನ್ನ ಕಡೆ ಆಯಿತು, ಕೋರ್ಟ್ ಕಡೆಯಿಂದ ಆಯಿತು. ನಾನು ನನ್ನ ಕಡೆ ಆಗಿರೋರು ಪೇಪರ್ ತೊಗೊಂಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಲಾಯರು ತೊಗೊಂಬಂದು, ನೋಡಪ್ಪ ಇವ್ರ ಕಡೆ ಆಗಿದೆ, ನೀವು ಪೊಲೀಸವರು ನೀವು ನನಗೆ ಮನೆ ಬಿಟ್ಕೊಡ್ಬೇಕು ಹೋಗಿ ನಾನು ಮಾತಾಡಿದೆ. ಅದಕ್ಕೆ ಅವರು ಕರೆಸಿ ಮಾತಾಡಿದ್ರು. ಇವಳು ಭವಾನಿ ಅವ್ರ ಗಂಡನ ಕರೆದು ಮಾತಾಡಿದ್ರು. ಮಾತಾಡಿದ್ದಕ್ಕೆ ಶೇಷಾಂಗ ಕರ್ಕೊಂಬರ್ತೀನಿ ಸರ್, ಶೇಷಾಂಗ ಬಿಟ್ಕೊಡಂದ್ರೆ ಬಿಟ್ಕೊಡ್ತೀನಿ. ಶೇಷಾಂಗ ಇದಕ್ಕೆ ಅವ್ರು ಏನು ಹೇಳ್ತಾರೋ ಅದವೇ ನಾವು ಕೇಳಬೇಕು. ಶೇಷಾಂಗ ಯಾರು ನಿನಗೆ ಹಂಗನ್ನು ಪೊಲೀಸವರು ಕೇಳಿದ್ರು. ಅದಕ್ಕೆ ಅವ್ರು ನಮ್ಗೆ ರೆಂಟ್ರು ಸರ್,
ಅವರು ಏನು ಹೇಳ್ತಾರೋ ಅವ್ರ ಪ್ರಕಾರವೇ ನಾನು ಅಡಿಯಬೇಕು. ಹಂಗನು ಭವಾನಿ ಗಂಡ ಹೇಳಿದ್ರು. ಅದಕ್ಕೆ ಶೇಷಾಂಗನ ಮತ್ತೆ ಕರ್ಸ್ಬಿಟ್ಟು ಅವರು ನಾನು ಕರೆಯೋವಾಗ ನಾನು ಇರೋವಾಗ ಶೇಷಾಂಗ ಬಂದಿಲ್ಲ. ಆಮೇಲೆ ಅದು ಏನು ನಾನು ಆಯಿತು ನನಗೆ ಗೊತ್ತಿಲ್ಲ. ಆಮೇಲೆ 3 ದಿನ ಟೈಮ್ ಕೊಟ್ಟರು. ನಾವು ಖಾಲಿ ಮಾಡಿ ಕೊಡ್ತೀನಿ ಅಂದ್ಬಿಟ್ಟು ಪೊಲೀಸವರು 3 ದಿನ ಟೈಮ್ ಕೊಟ್ಟರು. 3 ದಿನ ಬಿಟ್ಟು ಮತ್ತೆ ನಾನು ಲಾಯರು ಎಲ್ಲ ಹೋಗಿದ್ವಿ, ಎಲ್ಲಿ ಸ್ಟೇಷನ್ಗೂ ಹೋಗಿದ್ವಿ. ಹೋಗಿದ ಮೇಲೆ ಏನು ಹೇಳಿದ್ರು, ನೋಡಮ್ಮ ಇದು ನೀವು ಕೋರ್ಟ್ಲಿಂದ ನಮಗೆ ಅನುಮತಿ ತೊಗೊಂಬನ್ನಿ, ಲೆಟ್ರ್ ತೊಗೊಂಬನ್ನಿ, ನಾವು ಹೊಡೆದು ಕೊಡ್ತೀವಿ. ಕೋರ್ಟ್ ಕಡೆಯಿಂದ ನಮಗೂ ಅವರು ಲೆಟ್ರ್ ಕೊಟ್ರೇ ನಾವು ಹೊಡೆದು ಕೊಡೋದು. ಹಂಗನ್ನು ಮತ್ತೆ ಪೊಲೀಸವರು ನಮ್ಮನ್ನು ಕಳಿಸ್ಬಿಟ್ರು. ತಿರ್ಗಾ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಲೆಟ್ರು ನನಗೆ ಬೇಕು ಹಂಗನ್ನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಕೋರ್ಟ್ಲಿ ನಡೀತಾ ಇದೆ. ಇವಾಗ 1 ವರ್ಷನೂ ಆಗಿಲ್ಲ ಸರ್, 1 ವರ್ಷ ಆಯಿತು. ಇಲ್ಲ 1 ವರ್ಷ ಆಗಿದೆ. ಶೇಷಾಂಕು ಇಲ್ಲಾಂದ್ರೆ ಅವ್ರ ಹತ್ರನೇ ಬರ್ತಾ ಇರಲಿಲ್ಲ. ನನಗೆ ನನ್ನ ಜಾಗ ಆಗಬೇಕು ಸರ್, ನನ್ನ ಜಾಗ ಆಗಬೇಕು. ಇವಾಗ ಕೋರ್ಟ್ ಕಡೆಯಿಂದ ಒಂದು ಲೆಟ್ರಿಗೆ ಕಾಯ್ತಾ ಇದ್ದೀನಿ. ಆ ಲೆಟ್ರ್ ತೊಗೊಂಬಂದು ನಾನು ಅಲ್ಲಿ ಇದರಲ್ಲಿ ಸ್ಟೇಷನಲ್ಲಿ ಕೊಡ್ತೀನಿ. ಸ್ಟೇಷನಲ್ಲಿ ನನಗೆ ಏನು ನ್ಯಾಯ ಕೊಡ್ತಾರೋ ನೋಡಿಕೊಂಡು ನನಗೆ ನ್ಯಾಯ ಕೊಟ್ಟರೆ ಇಲ್ಲೇ ಬಗೆಹರಿಯುತ್ತೆ. ಇಲ್ಲಾಂದ್ರೆ ಮುಂದೆ ನಾನು ಅದು ಏನು ಎಲ್ಲಿ ಹೋಗ್ಬೇಕು ಏನು ಬೇಕು ನಾನು ಆಮೇಲೆ ಅದು ನೋಡಬೇಕು ಸರ್.